ದುಃಖ ಇದೆ, ಅಶಾಂತಿ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ಇಷ್ಟು ವರ್ಷಗಳ ಜ್ಞಾನದಲ್ಲಿದ್ದಾಗಿಯೂ ಸಹ ನಮಗೊಮ್ಮೆ ಏನಾಗ್ತದೆ, ಆ ಅಸಮಾಧಾನದ ಅಲೆಗಳು ಬಂದ್ಬಿಟ್ಟಿದೆ. ಯಾಕೆ? ಕಾರಣ ಏನು? ಒಂದೆಡೆ ಹೇಳ್ತಾರೆ ಬಾಬಾ, ಸರ್ವ ರೋಗಗಳಿಗೂ ಸಿದ್ಧೌಷಧ ಅಂದರೆ ಯಾವುದು? ರಾಜಯೋಗ. ರಾಜಯೋಗದ ಅಭ್ಯಾಸವನ್ನ ಯಾರು ಚೆನ್ನಾಗಿ ಮಾಡ್ತಾರೆಯೋ, ಕರೆಕ್ಟ್ ಮಾಡ್ತಾರೋ, ಅವರಿಗೆ ಯಾವ ರೋಗಗಳು ಬರುವುದಿಲ್ಲ ಅನ್ನುವಂಥ ಮಾತು ಸ್ಪಷ್ಟ ಇದೆ. ಆದರೆ ಆದರೂ ನಮಗಿನ್ನೂ ರೋಗಗಳ ಅನುಭವ ಆಗ್ತಾ ಇದೆ. ತಲೆನೋವು ಇದೆ, ಹೊಟ್ಟೆ ನೋವು ಇದೆ, ಅಥವಾ ಇನ್ನೇನೋ ಅನೇಕ ರೋಗಗಳು ಮನುಷ್ಯನಿಗೆ ಬರ್ತದೆ. ಅದನ್ನು ನಾವು ಎದುರಿಸ್ತೀವಿ. ಅಂದರೆ ಆ ನೋವಿನ ಅನುಭವ ಮಾಡ್ತೀವಿ ಅಂತಂದರೆ ರಾಜಯೋಗದ ತಿಳುವಳಿಕೆ ಇದ್ದಾಗಿಯೂ ಸಹ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ ಆಗ್ತದೆ. ಎಲ್ಲಿ ಆ ತಪ್ಪುಗಳನ್ನು ತಿದ್ದುಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಎಲ್ಲಿ ತಪ್ಪಿತು ಅಂತ ನಾವು ಚೆಕ್ ಮಾಡ್ಕೊಳ್ಳತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾನೆ, ಚಾರ್ಟ್ ಬರೀರಿ ಮಕ್ಕಳೇ. ನೀವು ಚಾರ್ಟ್ ಒಪ್ಪಿಸುವಾಗ, ರಾತ್ರಿ ಒಪ್ಪಿಸುವಾಗ ನೀವು ಒಳ್ಳೆಯದು ಒಪ್ಪಿಸ್ತೀರಿ. ನಿಮ್ಮಿಂದ ಆಗಿರತಕ್ಕಂಥ ಒಳ್ಳೆಯ ಘಟನೆಗಳನ್ನು, ಶುಭ ಸಮಾಚಾರಗಳನ್ನು, ಬಾಬಾ ನಾನು ಹಿಂಗೆ ಸೇವೆ ಮಾಡಿದೆ, ಹಿಂಗೆ ಮಾಡಿದೆ, ಹಿಂಗೆ ಎಲ್ಲ ಹೇಳ್ತೀರಿ. ಜೊತೆಗೆ ನಿಮ್ಮ ಮನಸ್ಸಿಗೆ ಉಂಟಾಗಿರತಕ್ಕಂತಹ ಕಹಿ ಘಟನೆಗಳನ್ನು ಸಹ ಬಾಬಾರವ್ರ ಮುಂದೆ ಒಪ್ಪಿಸ್ತೀರಿ. ಬಾಬಾ ಇದು ಮಾಡಬಾರ್ದಾಗಿತ್ತು ಮಾಡಿದೆ, ನೋಡಬಾರ್ದಾಗಿತ್ತು ನೋಡಿದೆ, ಕೇಳಬಾರ್ದಾಗಿತ್ತು ಕೇಳಿದೆ, ಜೋರಾಗಿ ಮಾತನಾಡಬಾರ್ದಾಗಿತ್ತು ಮಾಡಿದೆ, ಇದರಿಂದ ಅನ್ಯರ ಮನಸ್ಸಿಗೆ ನೋವಾಯಿತು. ಆ ನೋವಿನ ಭಾವನೆಗಳಿಂದ ಅವರು ನಮಗೆ ಶಪಿಸ್ತಾರೆ. ಅವ್ರು ನಾವೇನಂತೀವಿ ಅದಕ್ಕೆ ಪ್ರತಿಯಾಗಿ ಅವರು ಅಂತಾರೆ. ಆಗ ಆ ದುಃಖದ ಅಲೆಗಳು ಅಥವಾ ಆ ಕೋಪದ ಅಲೆಗಳು ನಮಗೆ ಅಪ್ಪಳಿಸಿದಾಗ ನಮ್ಮ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಅತಿ ಸೂಕ್ಷ್ಮವಾದಂಥ ವಿಷಯವನ್ನ ನಾವು ಗಮನದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಿದ್ದೆ ಆದರೆ ಬಹಳಷ್ಟು ಸಾಧನೆಯನ್ನ ನಾವು ಮಾಡ್ತೀವಿ. ಈಗ ಕೇಳ್ತೀವಿ, ದೃಷ್ಟಿಯಂತೆ ಸೃಷ್ಟಿ ಅನ್ನುವಂಥ ಮಾತನ್ನ ಕೇಳ್ತೀವಿ. ಜೈಸ ದೃಷ್ಟಿ ವೈಸ ಸೃಷ್ಟಿ ಅಂತ ಹೇಳ್ತಾರೆ. ನಮ್ಮ ದೃಷ್ಟಿ ಹೆಂಗಿರ್ತದನೋ ಹಾಗೇ ಸೃಷ್ಟಿ ಕಾಣ್ತದೆ. ಹಾಗಾದ್ರೆ ಈ ಜಗತ್ತು ಸುಂದರವಾಗಿ ಕಾಣಬೇಕು ಅಂದ್ರೆ ನಾನು ಹೆಂಗೆ ನೋಡಬೇಕು? ಎಲ್ಲರೂ ನನ್ನ ಪ್ರತಿಯಾಗಿ ಒಳ್ಳೆಯ ಭಾವನೆಗಳಿಂದ ನೋಡ್ಲಿ, ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡ್ಲಿ ಅಂತ ನಿಮ್ಮ ಅಪೇಕ್ಷೆ ಇದ್ರೆ ನಾನು ಅವ್ರನ್ನ ಹೆಂಗೆ ನೋಡ್ಬೇಕು? ನ್ಯೂಟನ್ನ 3ನೇ ನಿಯಮ ಅನುಸರಿಸಬೇಕು. ನ್ಯೂಟನ್ನ 3ನೇ ನಿಯಮ ಏನು ಹೇಳ್ತದೆ? Action and reactions are equal and opposite with their magnitude directions. ಅಂದ್ರೆ ಕ್ರಿಯೆ ಪ್ರತಿಕ್ರಿಯೆಗಳು ಸಮಾನ ಇರ್ತದೆ, ಹೆಚ್ಚು ಕಡಿಮೆ ಇರಲಿಲ್ಲ. ನಾನು ಎಷ್ಟು ಜೋರಿನಿಂದ ಚೆಂಡನ್ನು ಬಗಿತೀನಿಯೋ ಅಷ್ಟೇ ಜೋರಿನಿಂದ ಏನಾಗ್ತದೆ? ಹೊಳಿ ಬರ್ತದೆ. ನಾವು ಏನು ಮಾಡ್ತೀವಿ ಅದು ಹೊಳಿ ಬರ್ತದೆ. ಇದು ಯಾರು ಪಕ್ಕ ಹೇಳ್ಕೊಳ್ತಾರೋ ಅವರಿಂದ ತಪ್ಪುಗಳು ಆಗೋದು ಕಡಿಮೆ ಆಗ್ತಾ ಹೋಗ್ತದೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ, ನನ್ನ ಅನುಭವ. ಯಾಕಂದ್ರೆ ಇವತ್ತು ನಾನು ಬಹಳ ಖುಷಿಯಿಂದ ಇದ್ದೀನಿ, ಬಹಳ ಆನಂದದಿಂದ ಇದ್ದೀನಿ ಅಂತಂದ್ರೆ ಬೇರೆಯವರು ಕೊಟ್ಟಿರೋದಲ್ಲ, ನಾನೇ ಮಾಡಿರತಕ್ಕಂಥ ಶ್ರೇಷ್ಠ ಕರ್ಮಗಳ ಪ್ರತಿಫಲವೇ ನನಗೆ ಆನಂದವನ್ನು ಕೊಡ್ತಾ ಇದೆ. ಇವತ್ತು ನಾನು ಬಹಳ ದುಃಖದಲ್ಲಿದ್ದೀನಿ, ಬಹಳಷ್ಟು ಅಸಮಾಧಾನ ಆಗ್ತದೆ, ನನಗೆ ತ್ರಾಸ ಆಗ್ತಾ ಇದೆ, ಮನಸ್ಸಿಗೆ ನೋವಾಗ್ತದೆ ಅಂತ ನನ್ನ ಅನುಭವಗಳನ್ನು ಹಂಚಿಕೊಳ್ಳುವಾಗ ಇವ್ರಿಗೆ ಬೇದರಿ, ಇವ್ರಿಗೆ ಮಾಡಿದ್ರು, ಅದಕ್ಕಾಗಿ ನನ್ನ ಮನಸ್ಸಿಗೆ ನೋವಾಗ್ತದೆ ಅಂತ ನಾನು ಏನಾದರೂ ಹೇಳ್ತಿದ್ರೆ ಬೇರೆಯವರ ಮೇಲೆ ಬಟ್ಟು ಮಾಡುವುದು ತಪ್ಪು. ಇವತ್ತು ಏನಾದರೂ ನನಗೆ ದುಃಖ, ಅಶಾಂತಿ, ಅಸಮಾಧಾನ ಆಗ್ತಿತ್ತು ಅಂದ್ರೆ ಅದು ಎಲ್ಲಿಂದ ಬಂದಿದೆ? ಈ ನ್ಯೂಟನ್ನ 3ನೇ ನಿಯಮದ ಪ್ರಕಾರ ಎಲ್ಲಿಂದ ಬಂದಿದೆ? ನಾನೇ ಮಾಡಿರತಕ್ಕಂತಹ ಕರ್ಮಗಳ ಪ್ರತಿಫಲವೇ ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಶಾಂತಿ ಇರ್ಬೋದು, ಅಶಾಂತಿ ಇರ್ಬೋದು. ನಮ್ಗೆ ತ್ರಾಸಿದೆ ಅಂದ್ರೆ ಅದು ಯಾರು ಕೊಟ್ಟರು? ಬೇರೆ ಯಾರು ಕೊಟ್ಟಿದ್ದಾರೆ? ಯಾರು ಕೊಡ್ತಾರೆ? ನಾನು ಮಾಡಿರುವ ಕರ್ಮದ ಪ್ರತಿಫಲವೇ ಅದು ಅಶಾಂತಿ ಆಗಿದೆ ಅಂತ ಯಾರು ತಿಳ್ಕೊಳ್ತಾರೋ ಅವ್ರೆಂದೂ ಸಹ ನಾನು ಅಶಾಂತಿಯಿಂದ ಇರಬೇಕಂತ ಯಾರು ಬಯಸೋದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬೇರೆಯವರ ಪ್ರತಿಯಾಗಿ ಶುಭ ಭಾವನೆ, ಶುಭ ಕಾಮನೆಗಳನ್ನ ಹರಡ್ತಕ್ಕಂಥ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು. ಎಲ್ಲರ ಪ್ರತಿಯಾಗಿ ಶುಭ ಭಾವನೆ, ಶುಭ ಕಾಮನೆಗಳು ಇರಬೇಕು ಅಂತ ಹೇಳ್ತೀರಿ ತಾನೆ? ಯಾವಾಗಲೂ ಇನ್ನೊಬ್ಬರಿಗೆ ಎದುರುಗಡೆ ಇಟ್ಕೊಳ್ಳೋದು, ಬಾಬಾ ನಾನು ಶಕ್ತಿಶಾಲಿಯಾಗಿದ್ದೀನಿ, ನಾನು ಶಾಂತ ಸ್ವರೂಪ ಇದ್ದೀನಿ, ನಾನು ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಆತ್ಮಗಳು ಸಹ ಸುಖವಾಗಿರಲಿ, ಆನಂದದಿಂದಿರಲಿ, ಅವರು ಶಾಂತಿಯಿಂದಿರಲಿ ಅಂತ ಅಂದಾಗ ಅದರ ಪರಿಣಾಮ ಆಗ್ತದಂತಿರೋ ಇಲ್ಲಂತಿರೋ ಆಗ್ತದ? ವಿಶ್ವಾಸ ಇದೆಯಾ? ಹೆಂಗೆ ಹೇಳ್ತೀರಿ? ಲಂಡನ್ದಲ್ಲಿ ನಿಮ್ಮ ಪೈಕಿ ಯಾರೋ ಬರೋದಾಗಲಿ
ಅಲ್ಲಿ ಅವರಿಗೆ ಆಪರೇಷನ್ ಐತಂತ ಇಟ್ಕೊಳ್ಳಿ. ಇವತ್ತು ಹೇಳ್ತಾರೆ, ಸಂದೇಶ ಕೊಡ್ತಾರೆ ಬ್ರಹ್ಮಕುಮಾರ ಆಶ್ರಮದಲ್ಲಿ ಏನಂತ, ಇಲ್ಲ ಇದು ಅವ್ರ ಆಪರೇಷನ್ ಇದೆ, ಅವತ್ತಿನ ದಿವಸ ನೀವೆಲ್ಲರೂ ಏನ್ ಮಾಡಿ, ಯೋಗದಾನ ಮಾಡಿ, ಅವರಿಗೆ ಶಾಂತಿ, ಅವರಿಗೂ ಸಫಲ ಆಗಲಿ, ಅವ್ರ ಕಾರ್ಯ ಆಪರೇಷನ್ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಶುಭ ಹಾರೈಸ್ತೀವಿ, ಶುಭ ಕಾಮನೆಗಳನ್ನು ಹರಡ್ತೀವಿ. ಇಲ್ಲಿ ಕುತ್ಕೊಂಡು ಅಂದ್ರೆ ಅದು ಆಗ್ತದ? ಆಗೋದಿಲ್ಲ. ಆಗ್ತದೆ. ಹೆಂಗೆ ಹೇಳ್ತೀರಿ? ಈಗ ವೈಜ್ಞಾನಿಕವಾಗಿ ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಹೇಳೋದು ಅಧ್ಯಾತ್ಮ ಜ್ಞಾನದಲ್ಲಿ ಹೇಳೋದು ಬರ್ತದೆ. ಈಗ ನಾವು ಹಿಂಗೆ ಮಾಡೋದಾದ್ರೆ ಮತ್ತೆ ಡಾಕ್ಟರ್ ಆಗ್ಬೇಕು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಶುಭ ಭಾವನೆಯಿಂದ ಜಗತ್ತನ್ನು ಪರಿವರ್ತನೆ ಮಾಡಕ್ ಆಗೋದಿಲ್ವಾ? ಆಗ್ತದೆ. ಆದರೆ ಆ ನಿಟ್ಟಿನಲ್ಲಿ ನಮ್ಮ ಪುರುಷಾರ್ಥ, ನಮ್ಮ ಮನಸ್ಸಿನ ಸ್ಥಿತಿ ಗಟ್ಟಿಯಾಗಿ ಇದು ವೈದ್ಯಾರ್ಥದ. ನಾನೇ ವೈದ್ಯಾರ್ಥಿದ್ರೆ ಈಗ ನಾನೊಬ್ಬ ಡಾಕ್ಟರ್, ಬೇರೊಬ್ಬರಿಗೆ ಏನ್ ಮಾಡ್ತೀನಿ, ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಇಂಜೆಕ್ಷನ್ ಕೊಡುವಂತ ಕೈಗಳಲ್ಲಿ ಹಿಡಿದಿರ್ತಕ್ಕಂಥ ಇಂಜೆಕ್ಷನ್ ಹಿಂಗ್ ಮಾಡ್ತಿದ್ರೆ ಅವನು ಹೆಂಗೆ ಚುಚ್ಚಿಲ್ಲ, ನಾನೇ ಅಡಗಾಡ್ತಿದ್ದೀನಿ ಅಂದಾಗ ಆ ವ್ಯಕ್ತಿಗೆ ಹೆಂಗೆ ಹೋಗ್ತಿರೋದು, ಅದು ಸೂರ್ಯ ಎಲ್ಲೆಲ್ಲಿ ಹೋಗ್ಬಿಡ್ತೈತಿ. ಅದಕ್ಕಾಗಿ ಇನ್ನೊಬ್ಬರಿಗೆ ಶಾಂತಿಯ ದಾನ ಮಾಡತಕ್ಕಂತಹ ಅಥವಾ ಶುಭ ಭಾವನೆಗಳನ್ನು ಹರಡತಕ್ಕಂಥ ವ್ಯಕ್ತಿಯಾದ ನಾನು ನನ್ನ ಮನಸ್ಸನ್ನು ಹೆಂಗೆ ಇಟ್ಕೊಳ್ಬೇಕು, ಬಹಳ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಚೆಕ್ ಮಾಡ್ಕೊಳ್ಬೇಕು, ನಾನು ಗಟ್ಟಿಯಾಗಿದ್ದೀನ, ಸದಾಕಾಲ ನನ್ನ ಮನಸ್ಸಿನಲ್ಲಿ ಶುಭ ಭಾವನೆಗಳೇ ಹರಡುತ್ತದೆಯೇ ಅಂತ ನಾನು ಪ್ರಶ್ನೆ ಮಾಡಿದರೆ ಎಷ್ಟೊತ್ತು ಹರಡುತ್ತದೆ? ಕುತ್ಕೊಳ್ಳಿ, ಪ್ರಯತ್ನ ಮಾಡ್ರಿ. ಇವತ್ತು ಒಂದು ತಾಸು ಎಲ್ಲರಿಗೂ ಶುಭ ಭಾವನೆ ಹರಡಬೇಕು ಅಂತ ಅಂದ್ರೆ ಅದು ಏನಾಗ್ಬಿಡ್ತದೆ, ಕುಂಡಿರ್ತೀವಿ, ಸ್ವಲ್ಪ ಹೊತ್ತು ಮಾಡ್ತೀನಿ, ಆಮೇಲೆ ಏನಾಗ್ತದೆ, ಮನಸ್ಸು ಎಲ್ಲೆಲ್ಲೂ ವಿಚಲಿತಾಗಿ ಹೋಗ್ಬಿಡ್ತದೆ, ಎಲ್ಲರೂ ಹೋಗ್ಬಿಡ್ತಿರ್ತಾವೆ. ಹೋಯಿತು ಅಂದ್ರೆ ಅದು ನಿಂತು ಬಿಡ್ತದೆ, ಆ ಕ್ರಿಯೆ ನಿಂತು ಬಿಡ್ತದ, ಅದು ಸ್ಟಾಪ್ ಆಗಿಬಿಡ್ತದೆ. ಅದಕ್ಕಾಗಿ ಈ ಪುರುಷಾರ್ಥ ಮಾಡಬೇಕು ಅಂದ್ರೆ ಅಂತಿಮ ಸಮಯದಲ್ಲಿ ಅನೇಕರು ಫೇಲ್ ಆಗೋದು. ಬಾಬಾರವರ ಮಹಾವಾಕ್ಯಗಳ ಆಧಾರದಿಂದ ನಾವು ನೋಡೋದಾದ್ರೆ ದೃಢತೆಯ ಕೊರತೆಯೇ ನಮಗ ಮುಳ್ಳಾಗಿದೆ. ಇವತ್ತು ಪ್ರತಿಜ್ಞೆಗಳನ್ನ ಮಾಡ್ತೀವಿ, ಬಾಬಾರ ಎದುರುಗಡೆ ಹೋದಾಗಲೆಲ್ಲ ಏನ್ ಮಾಡ್ತೀವಿ, ಬಹಳಷ್ಟು ಬಾಬಾ ಹಿಂಗಾಯ್ತು, ಈ ಹಿಂದೆ ಹಿಂಗ್ ತಪ್ಪು ಮಾಡಿದ್ದೆ, ಇನ್ನೊಮ್ಮೆ ಹಿಂಗ್ ಮಾಡೋದಿಲ್ಲ, ನಾನು ಹಿಂಗಾಯ್ತು ಅನೇಕ ತಪ್ಪುಗಳು, ಈ ತಪ್ಪುಗಳನ್ನ ಇನ್ನೊಮ್ಮೆ ಮಾಡೋದಿಲ್ಲ ಅಂತ ದೃಢ ಪ್ರತಿಜ್ಞೆಗಳನ್ನ ಮಾಡಿ ನಾವು ಮುಂದೆ ಹೊರದಿರ್ತೀವಿ. ಮತ್ತೆ ಆ ಪ್ರತಿಜ್ಞೆ ಉಲ್ಲಂಘನೆ ಆಗಿಬಿಡ್ತದೆ. ಯಾರನ್ನೂ ನಾನು ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ, ಯಾರಿಗೂ ನಾನು ತಪ್ಪು ಮಾತಾಡುವುದಿಲ್ಲ, ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ, ಕೆಟ್ಟದ್ದನ್ನು ಮಾತಾಡುವುದಿಲ್ಲ, ಕೆಟ್ಟ ಯೋಚನೆ ಮಾಡುವುದಿಲ್ಲ ಬಾಬಾ ಅಂತ ಪ್ರತಿಜ್ಞೆ ಮಾಡಿ ಮತ್ತೆ ಏನ್ ಮಾಡಿ, ಮತ್ತೆ ಆ ವ್ಯಕ್ತಿ ಏನಾರ ಸ್ವಲ್ಪ ಅಂದ್ರು, ನಮಗೆ ಬೈದ್ರು ಅಂದ್ರೆ ತಕ್ಷಣ ಏನಾಗ್ತದೆ, ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಮಾಡಬಾರ್ದು, ಪ್ರತಿಕ್ರಿಯೆಗಳು ಬರಬಾರ್ದು. ಒಬ್ಬ ಯೋಗಿಯಾಗಿರ್ತಕ್ಕಂಥ ವ್ಯಕ್ತಿ ಎಂದೂ ಪ್ರತಿಕ್ರಿಯಿಸಬಾರ್ದು. ಸಹನೆ ಮಾಡಿಕೊಳ್ಳುವಂತ ತಾಕತ್ತು ಅವನಿಗಿರ್ಬೇಕು. ಆ ಸಹನೆ ಮಾಡಿಕೊಳ್ಳುವಂತ ತಾಕತ್ತು ಯಾರಿಗೆ ಇರ್ತದೆಯೋ ಅವರಿಗೆ ದೃಢತೆ ತಾನೇ ಬರ್ತದೆ. ಸಹನೆ ಆಗೋದಿಲ್ಲ ಅಂದ್ರೆ ಅವನು ಪ್ರತಿಕ್ರಿಯೆ ಮಾಡ್ತಾನೆ, ಅಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರು ಹಾಕೊಳ್ತಾನೆ. ಆ ಸಮಸ್ಯೆಗಳನ್ನ ಎದುರು ಹಾಕೊಂಡಾಗಲೆಲ್ಲ ಅವನಿಗೆ ಅಶಾಂತಿ, ಅತೃಪ್ತಿ, ಅಸಮಾಧಾನಗಳು ಆಗ್ತಿರ್ತವೆ. ಅದಕ್ಕಾಗಿ ಈ ಜೈಸ ದೃಷ್ಟಿ ವೈಸ ಸೃಷ್ಟಿ, ದೃಷ್ಟಿಯಿಂದ ನಾವು ಇನ್ನೊಬ್ಬರನ್ನು ಪರಿವರ್ತನೆ ಮಾಡೋಕೆ ಸಾಧ್ಯದನೋ ಇಲ್ಲೋ? ಸಾಧ್ಯತೆ. ಸಣ್ಣ ಉದಾಹರಣೆ, ಮಾತೆಯರಾಗಿರ್ತಕ್ಕಂಥವ್ರು ತಾವುಗಳು ಮಕ್ಕಳನ್ನ ನೋಡ್ತಿರ್ತೀವಿ, ಅದು ಭಾಷೆ ಬರೋದಲ್ಲ, ಸಣ್ಣ ನೋಡ್ತಿರ್ತವೆ, ಅದು ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ನೋಡ್ತಿರೋದಕ್ಕೆ ಅದಕ್ಕೆ ಸೊನ್ನೆ ಮಾಡ್ತೀವಿ, ಸ್ವಲ್ಪ ಹಿಂಗೆ ಶಿಟ್ಟೇನು ಕಣ್ಣು ಹಿಂಗೆ ಅಲ್ಲ ಮಾಡಿದ್ರೆ ಹೊಡೆದೈತೆ. ಅದನ್ನು ನಗ್ತಾ ನೋಡಿದ್ರೆ ಅದು ನಗ್ತೀವಿ. ಅದಕ್ಕೆ ಭಾಷೆ ಗೊತ್ತಿಲ್ಲ, ನೀವು ಬೈದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬರೀ ನಿಮ್ಮ ದೃಷ್ಟಿಯ ಕಿರಣಗಳ ಪ್ರಭಾವ ಮಗುವಿನ ಮೇಲೆ ಆದಾಗ ಅದು ನಗ್ತದ, ಅಳ್ತದ. ಒಳಗಡೆ ಒಂದು ಭಾವನೆಗಳು ತುಂಬಿದೆ ನಮಗೆ. ಆ ದೃಷ್ಟಿಯ ಒಳಗಡೆ ಒಂದು ಶುಭ ಭಾವನೆ, ಶಕ್ತಿಯ ಭಾವನೆ. ಬಿಡ್ರಿ, ದೊಡ್ಡವರಾದ್ರೂ ಒಂದು ಆಫೀಸ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಫೀಸರ್ ಕುಂತು ಶಿಟ್ಟಿಗೆ ಕೂತಿದ್ದಾಗ ಇರುವಂತ ಎಲ್ಲ ವರ್ಕರ್ಸ್ ಏನ್ ಮಾಡ್ತಾರೆ, ಎದುರಿ ಏನ್ ಮಾಡ್ತಿರ್ತಾರೆ, ನಮ್ಮ ಸಾಹೇಬ್ ಶಿಟ್ಟಿಗೆ ನೋಡ್ತೀವಿ ನಾವೆಲ್ಲ, ನೀವು ಅನುಭವ ಮಾಡ್ತೀರಿ. ಅದೇ ಅವ್ನು ಶಾಂತಿ. ನಾವು ಕೋರ್ಟ್ನಲ್ಲಿ ನೋಡ್ತೀವಿ, ಕೋರ್ಟ್ನಲ್ಲಿ ಹೋದಾಗ ಸಾಹೇಬ್ರ ಮ್ಯಾಲೆ ಕುಂತಿರ್ತಾರೆ, ಅದೇನೋ ಮನೆಯಾಗ ಬೆಳಗಾಡಿರ್ತಾರೆ, ಎಲ್ಲಿ ಏನಾಗಿರ್ಬೋದು ಗೊತ್ತಿಲ್ಲ, ಅದು ಎಕ್ದಮ್ ಖಡಕ್ ಆಗಿ ಮಾತಾಡ್ತಿದ್ರೆ, ಇವ್ರು ಸಾಹೇಬ್ರ ನೋಡಿ ಸರಿ ಇಲ್ರಿ, ಈಗ ಸದ್ ಏನು ನನ್ನ ಕೇಸ್ ಮುಂದೆ ಹಾಕೊಂಡ್ರಿ, ಈಗ ಸದ್ ಏನೋ ಮತ್ತೆ ಉಲ್ಟಾ ಹೊಟ್ಟಿರ್ಬೇಕು ಅಂತೀವಿ. ಅಂದ್ರೆ ಅವ್ರ ಮೂಡ್ ಸರಿ ಇದ್ರೆ ನಾವು ಕೆಲಸ ತಗೋಬೇಕು. ಮೂಡ್ ಸರಿ ಇಲ್ಲ ಅಂತಂದ್ರೆ ಯಾಕೆ ಅವ್ರು ಸರಿ ಇಲ್ಲ ಅಂದ್ರೆ ಅವ್ರ ಪರಿಣಾಮ ಏನಾಗ್ಬಿಡುತ್ತೆ, ಎಲ್ಲ ಕೋರ್ಟಿನ ಮೇಲೆ
ಎಲ್ಲ ಮೇಲಿರುವಂಥ ವ್ಯಕ್ತಿಗಳ ಮೇಲೆ. ಹಾಗೆ ನಮ್ಮ ದೃಷ್ಟಿಯ ಮುಖಾಂತರ ನಾವು ಅನ್ಯರನ್ನ ನೋಡುವಾಗ ನಮ್ಮ ಭಾವನೆಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ನಾನು ಯಾವ್ಯಾವ ಆತ್ಮಗಳನ್ನು ನೋಡಿದನೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಭಾವನೆಗಳನ್ನು ಬೀರಿನೋ ಇಲ್ಲ. ಅಂಡರ್ಲೈನ್ ಮಾಡ್ರಿ, ಬಾಬಾ ಇದು ತಪ್ಪಾಗಿದೆ ನನ್ನಿಂದ, ಇದು ಕ್ಷಮೆ ಮಾಡುವಂದ್ರೆ ಅದು ಏನಾಗಿಬಿಡ್ತದೆ, ಬಹಳಷ್ಟು ಪರಿಣಾಮಕಾರಿಯಾಗಿ ನಿಮ್ಮ ಮೇಲೆ ಅದು ಶಕ್ತಿ ಕೊಡುತ್ತದೆ. ಕ್ಷಮೆಯಲ್ಲಿ ಶಕ್ತಿ ಇದೆ. ಯಾರು ತಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಜನರ ಎದುರುಗಡೆ ಒಪ್ಪಿ ತಪ್ಪಾಗಿದೆ ಬಾಬಾ, ಈ ತಪ್ಪಿನಿಂದ ನನಗೇನು ಆಗ್ತಾ ಇದೆ ಅಂತ ನಾನು ಯಾವಾಗ ಹೇಳ್ತೀನಿಯೋ ಆಗ ಆ ಯಾವ ವ್ಯಕ್ತಿಯ ಪ್ರತಿಯಾಗಿ ನಾನು ಶುಭ ಭಾವನೆ ಇಟ್ಟಿರ್ತೀನೋ ಅವ್ರಿಗೂ ಒಳ್ಳೇದಾಗ್ತದೆ, ನನಗೂ ಒಳ್ಳೇದಾಗ್ತದೆ. ಚೇಂಜಸ್ ಬರ್ತದೆ, ಬಹಳ ಪರಿವರ್ತನೆ ಬರ್ತದೆ. ಈ ಕಾರಣದಿಂದಲೇ ನೋಡ್ರಿ, ಇವತ್ತೆಲ್ಲ ನಾವು ದಿನನಿತ್ಯ ಸುದ್ದಿ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡ್ತೀವಿ, ದೊಡ್ಡ ದೊಡ್ಡ ಯುದ್ಧಗಳನ್ನು ನೋಡಿದ್ರೆ ಏನೋ ಸ್ವಲ್ಪ ಸ್ಥಗಿತ ಅಂತ ಕಾಣುತ್ತದೆ. ಯಾವುದು ಇಸ್ರೇಲ್ ಮತ್ತು ಇರಾನ್ ಯುದ್ಧ, ಆಮೇಲೆ ಅಮೆರಿಕಗಳು ಸಹ, ಅವರೆಲ್ಲ ಏನು ಸಣ್ಣ ಸಣ್ಣ ಕಾರಣಕ್ಕಾಗಿ ಅಭಿಮಾನಕ್ಕೆ ಪಟ್ಟು ಏನ್ ಮಾಡ್ತಾರೆ, ಒಬ್ಬರಿಗೊಬ್ಬರು ಬಾಂಬ್ಗಳನ್ನು ಹಾರಿಸ್ತಾ ಇದ್ದಾರೆ. ಎಷ್ಟೊಂದು ನಾಶ ಆಗಿದೆ, ನೀವೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲೆಲ್ಲ ನಗರಗಳು, ಪಟ್ಟಣಗಳು, ಹಾಸ್ಪಿಟಲ್ಗಳು, ಎಲ್ಲವೂ ಸರ್ವನಾಶ ಮಾಡಿಬಿಟ್ಟಾರೆ. ಮತ್ತೆ ಎಷ್ಟು ಜನರಿಗೆ ದುಃಖ ಆಗಿರ್ಬೋದು. ಕಾರಣ ಎಷ್ಟಿರ್ತದೆ? ಸ್ವಲ್ಪ ಇರ್ತದೆ, ಅತ್ಯಂತ ಸಣ್ಣ ಕಾರಣ ಇರ್ತದೆ. ಇದು ನಮ್ಮದು, ಇದು ಜಗ ನಮ್ಮದು, ಇದು ದೇವರು ನಮ್ಮವರು, ಇದು ಜಗ ನಮಗೆ ಬೇಕು, ಅವ್ರಿಗೆ ಬೇಕು, ಇಷ್ಟೇ. ಅದಕ್ಕಾಗಿ ಇವನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ, ನಾವು ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ದೊಡ್ಡ ದೊಡ್ಡ ಅನುಭವಗಳು ಬೇಕಾಗಿಲ್ಲ. ಏನ್ ಬೇಕು? ನಮ್ಮ ಮನಸ್ಸು ಶಾಂತ ಸ್ವರೂಪವಾದಂತಹ ಮನಸ್ಸಿನ ಶಕ್ತಿ ಬಲ ಬೇಕಾಗಿದೆ. ಯುದ್ಧ ನಿಲ್ಲಿಸೋದಕ್ಕೆ ಬಾಂಬ್ಗಳಿಂದ ಯುದ್ಧ ಗೆಲ್ಲುವುದರಲ್ಲಿ ಅದರಿಂದ ಗೆಲ್ತೀವಿ. ಮನುಷ್ಯನ ಶಾಂತಿಯ ಸ್ಥಿತಿಯಿಂದ ಇವತ್ತಿನ ಸ್ಲೋಗನ್ ಇದೆ ವಾಣಿನಲ್ಲಿ, ವಾಣಿ ಕೇಳಿದ್ರಿ ಏನಿದೆ ಸ್ಲೋಗನ್ನಲ್ಲಿ? ಯಾರು ಆತ್ಮ ಅಭಿಮಾನದ ಸ್ಥಿತಿಯಲ್ಲಿ ಇರ್ತಾರೆಯೋ, ತಮ್ಮ ಮನಸ್ಸಿನ ಆತ್ಮ ಅಭಿಮಾನದಲ್ಲಿ ಪುರುಷಾರ್ಥ ಮಾಡ್ತಾರೋ ಅವರು ಮನಸ್ಸಿನ ಶಕ್ತಿ ಏನಿರ್ತದೆ, ಅವರು ಮಾತ್ರ ಮನಸ್ಸ ಸೇವೆ ಮಾಡೋದಕ್ಕೆ ಸಮರ್ಥರಿರ್ತಾರೆ. ಆತ್ಮ ಅಭಿಮಾನದಲ್ಲಿದ್ದಾಗಲೇ ಸೇವೆ ಆಗ್ತದ. ದೇಹ ಅಭಿಮಾನದಲ್ಲಿದ್ದಾಗ ಸೇವೆ ಮಾಡಕ್ ಆಗೋದಿಲ್ಲ. ನೋಡ್ಬೇಕು, ನೀವೆಷ್ಟು ಇನ್ನೊಬ್ಬರ ಪ್ರತಿಯಾಗಿ ಒಳ್ಳೆಯ ಭಾವನೆ ಯಾವಾಗ ಬರ್ತಂದ್ರೆ ನೀವು ಆತ್ಮಾಭಿಮಾನದಲ್ಲಿದ್ದಾಗಲೇ ಅವ್ರನ್ನ ಒಳ್ಳೆಯ ರೀತಿಯಿಂದ ನೋಡ್ತೀವಿ. ನೀವು ದೇಹ ಅಭಿಮಾನದಲ್ಲಿ ಇದ್ದೀರಿ ಅಂತಂದ್ರೆ ಇನ್ನೊಬ್ಬರು ಸೇವೆ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತಿನ ಸ್ಲೋಗನ್ ಅದೇ ಆಗಿತ್ತು. ಇನ್ನೊಬ್ಬರಿಗೆ ಸಂಕಲ್ಪದ ಮೂಲಕ ಮನಸ ಸೇವೆ ಮಾಡುವುದಕ್ಕೆ ಸಾಮರ್ಥ್ಯತೆ ಯಾರಿಗೆ ಬರ್ತದೆ ಅಂದ್ರೆ ಆತ್ಮ ಅಭಿಮಾನದಲ್ಲಿ ಇದು ಪುರುಷಾರ್ಥ ಮಾಡೋರಿಗೆ ಮಾತ್ರ. ಹಾಗಾದ್ರೆ ನನ್ನ ಗುರಿನೇ ಅದೇ ಅದ. ನಾವು ಒಬ್ಬರಿಗೆ ಕೂಡ ಇಡೀ ಜಗತ್ತನ್ನು ಪರಿವರ್ತನೆ ಮಾಡಕ್ ಹೊರಟಿದ್ದೀವಿ ಅಂತಂದ್ರೆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಸದಾಕಾಲ ಆತ್ಮ ಅಭಿಮಾನದಲ್ಲಿ ಇರುವಂತಹ ಸ್ಥಿತಿ ಇರಬೇಕು. ನೀವು ಯಾರು ಹೇಳಿದ್ರೆ ಯಾವಾಗಲೂ ಶುಭ ಭಾವನೆಯಲ್ಲಿ ಇರಬೇಕು ಅಂತ ಎಲ್ಲಿಯೋ ಕೇಳಿದೆ. ಶುಭ ಭಾವನೆಯಲ್ಲಿ ಅಂದ್ರೆ ನೀವು ಶುಭ ಭಾವನೆಗಳನ್ನು ಕೊಡ್ತೀರಿ. ಕೇವಲ ಮನುಷ್ಯರಿಗೆ ಮಾತ್ರ ಶುಭ ಭಾವನೆಗಳನ್ನು ಹರಡುತ್ತಿರೋ, ಪಶು ಪ್ರಾಣಿ ಎಲ್ಲ ಜೀವಿಗಳ ಮೇಲಿನೂ ಶುಭ ಭಾವನೆ ಹರಡುತ್ತೀರಿ. ಸಕಲ ಜೀವಾತ್ಮನಿಗೆ ಲೇಸು ಬಯಸುವವರಿಗೆ ಹೇಳ್ತಾರಲ್ಲ ಬಸವಣ್ಣ ಚೆನ್ನಾಗಿ, ಅಕಸ್ಮಾತ್ ನೀವು ಮಲ್ಕೊಂಡಿರ್ತೀರಿ, ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ಅಂದ್ರೆ ಒಂದು ಮಾಸ್ಟರ್ ನೀವು ಕಾರಣ ಕೂತು ಕಳೀತದ, ಏನ್ ಮಾಡ್ತೀರಿ? ಕಡಿತದ. ನಿಮಗೆ ನೋವಾಗ್ತದೆ, ನಿಮ್ಗೆ ನೋವು ಕೊಡ್ತಾ ಇದೆ, ಅದು ಏನ್ ಮಾಡ್ತೀರಿ? ಅದು ಒಳ್ಳೆಯದಾಗಲಿ ಅಂತೀರಿ, ಹೊಡೆದ್ಬಿಡ್ತೀರ. ಏನ್ ಮಾಡ್ಬೇಕು? ನಾವು ಹೊಡಿಬೇಕು, ಬಿಡ್ಬೇಕು. ಅದು ಅಷ್ಟು ಒಳ್ಳೆ ಪರದೆ ಹಾಕೊಂಡಿರ್ತೀರಿ. ಓಕೆ, ಒಂದು ಬ್ಯಾಟ್ ತಗೊಂಡು ಏನ್ ಮಾಡ್ತೀವಿ? ಛಕ್ 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 ಹೊಡಿಯೋದು ಬರೀ ಆನಂದ ಆಗ್ತದೆ. ಇಷ್ಟು ಹೊಡೆದೆ, ಯಾಕೆ ಹೊಡೆದೆ ಅನ್ಕೊಂಡ್ರೆ ಅದು ದುಃಖ ಅದಕ್ಕೆ ಆಗ್ತದ ಅಂತ ವಿಚಾರ ಮಾಡ್ತೀರೋ ಏನ? ಇಲ್ಲ, ಅದು ನನ್ನ ಕ್ರಿಯೆ ಬರಬಲಿ ಇರುತ್ತೆ. ಏನಂತ ಇದು ಸಮಸ್ಯೆ. ಇವೆಲ್ಲ ನಿಮ್ಮ ಮನಸ್ಸಿಗೆ ಏನ್ ಮಾಡಬೇಕು ತಿಳಿಯುವುದಿಲ್ಲ. ನಿಜವಾಗಿಯೂ ಸಹ
ಪ್ರಬಲವಾದಂತಹ ಇಚ್ಛಾಶಕ್ತಿ ನಿಮ್ಮದಿದ್ರೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೀನಿ, ಶಕ್ತಿ ಸ್ವರೂಪ ಆಗಿದ್ದೀನಿ ಅಂತ ನಾವು ವಿಚಾರಗಳನ್ನು ಮಾಡ್ತಾ ಇದ್ದಾಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅವು ಯಾರು ಬರುವುದಿಲ್ಲ. ವಿಚಾರ ಮಾಡಿ ನೋಡಿರ್ಬೇಕು, ಅವು ಸಮೀಪ ಬರುವುದಿಲ್ಲ, ಹಂಗಾಗ್ತದೆ. ಅಥವಾ ಅದು ಇಲ್ಲಪ್ಪ ಅಂದ್ರೆ ಒಂದು ಪರದೆ ಹಾಕೊಂಡ್ರು ನೀವು ಹೊಡೆಯುವಂತ ಕೊಡುವಂತ ಪ್ರಶ್ನೆನೂ ಬರುವುದಿಲ್ಲ. ಹೀಗೆ ಸಾಧ್ಯವಾದಷ್ಟು ನನ್ನ ಇಲ್ಲ. ಈಗ ಜೈನ ಧರ್ಮದಲ್ಲಿ ಏನ್ ಮಾಡ್ತಾರೆ, ರಸ್ತೆಯಲ್ಲಿ ಹೋಗ್ತಕ್ಕಂತಹ ಪೌಜಂಗಳು ಅಂತೀರಿ, ಸ್ವಾಮಿಗಳು ಅಂತೀರಿ, ಅವರು ದಿಗಂಬರ ಸ್ವಾಮಿಗಳು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು, ತಾನು ಹೆಜ್ಜೆ ಇಟ್ಟರೆ ಹೆಜ್ಜೆ ಕೆಳಗಡೆ ಯಾವ್ದಾದ್ರು ಹುಡುಗರು ಸತ್ತು ಹೋದ್ರೆ ಪಾಪ ಆಗ್ತದೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ಒಂದು ಪಿಂಚಿ ತಿಂತದೆ, ಹಿಂಗೆ ಜಲ ಜಾಡಿಸ್ಕೊಂಡು ಸ್ವಚ್ಛ ಮಾಡ್ಕೋ ಅಂತ ಅಲ್ಲಿ ಖಾಲಿ ತಿಂತಾರೆ. ಎಷ್ಟೊಂದು ಸಾಧ್ಯ ಇದೆ, ಅದು ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾರೆ. ಹಾಗೆ ಅದಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಬ್ರಹ್ಮಾತ್ಮಾರಿ ವಿಶ್ವವಿದ್ಯಾಲಯದಲ್ಲಿ ಹೇಳ್ತಕ್ಕಂತಹ ಈ ವಿಚಾರಗಳು. ನಾನಾತ್ಮ ಶಾಂತ ಸ್ವರೂಪವಾಗಿದ್ದೀನಿ, ಶಕ್ತಿ ಸ್ವರೂಪವಾಗಿದ್ದೀನಿ. ನೀವೇನು ಸ್ವಮಾನಗಳನ್ನು ಪ್ರತಿನಿತ್ಯ ಭಾವ ಕೊಡ್ತಾರ ಅದನ್ನು ಪದೇ 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 ರಿಪೀಟ್ ಮಾಡ್ತಾ ಹೋದಾಗ ಅಲ್ಲಿ ಒಂದು ಪಾಯಿಂಟ್ ಏನಿದೆ ಅಂದ್ರೆ, ದಿನದ 24 ಗಂಟೆಗಳ ಕಾಲ ನೀವು ಮಾಡುವ ಅಗತ್ಯ ಇಲ್ಲ. ಎಷ್ಟು ಮಾಡಬೇಕು? 8 ತಾಸು ಮಾಡಿದರೆ ಉಳಿದ 16 ತಾಸು ಜಕ್ಕೊಂಡು ಹೋಗ್ತದೆ ನಿಮ್ಮನ್ನು. 16 ತಾಸು ಹೇಳಿ ಜಿಗದಾಡಿ ನೀವು ಕೆಟ್ಟ ಕರ್ಮ ಮಾಡಕ್ಕೆ ಹೋಗ್ತೀನಿ ಅಂದ್ರೂ ನಿಮ್ಗೆ ಹುಡುಗರು ಅದೇನ್ ಮಾಡ್ತದೆ, 8 ತಾಸುಗಳವರೆಗೆ ಮಾಡಿರತಕ್ಕಂತಹ ಪುಣ್ಯದ ಕರ್ಮ ಪರಮಾತ್ಮನ ನೆನಪಿನ ಫಲ ಏನಿದೆ, ಮುಂದೆ ನಿಮ್ಮನ್ನು ತಪ್ಪು ದಾರಿ ತುಳಿದು ಬಿಡುಗಲಿಗೆ ಬಹಳ ಮಹತ್ವದಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, 8 ತಾಸು ಮಾಡ್ರಿ ಮಕ್ಕಳೇ, 8 ತಾಸು ಉಳಿದು ಬಿಡಿಟ್ಟು ಆಗಲ್ಲ, ನಿಮ್ಗೆ ಉಳಿದು ತಪ್ಪಾಗುವುದಿಲ್ಲ ನಿಮ್ಮ ಕಡೆಯಿಂದ. ಹಾಗೆ ಪ್ರಯತ್ನ ಮಾಡಿರಿ. 4 ತಾಸು ಮಾಡ್ರಿ, ಕನಿಷ್ಠ ಬಾಬಾ ಏನ್ ಹೇಳ್ತಾರೆ ಮಾಡಿದಲ್ಲಿ ನೋಡ್ರಿ, 4 ಗಂಟೆ ಮಾಡ್ರಿ, ಅದರ ಪರಿಣಾಮ ಎಷ್ಟಾಗ್ತದೆ ನೋಡಿ. 1 ತಾಸು ಮಾಡಿದ್ರೆ ಈಗ ಊಟ ಮಾಡ್ತೀವಿ, ಪ್ರತಿನಿತ್ಯ ನಾವು ಬದುಕಬೇಕಾದ್ರೆ ಊಟ ಮಾಡ್ತೇವೆ, ಏನಾದರೂ ತಿನ್ಲೇಬೇಕು. ಒಂದ್ಸಲ ನಾಷ್ಟ ಮಾಡಿದ್ರೆ ಜಗತ್ತನ ಜಗ್ತದಲ್ಲಿ ನೀವು ವಿಶ್ವಾಸದಲ್ಲಿ ನಾಷ್ಟ ಮಾಡಿದ್ರಿ ಅಂದ್ರೆ ಒಂದು 3-4 ತಾಸು ಜಕ್ಕೊಂಡು ಹೋಗ್ತದೆ, ನಿಮಗೇನು ತಿನ್ಬೇಕಂತ ಆಸೆ ಆಗೋದಿಲ್ಲ. ಊಟ ಮಾಡಿದ್ಮೇಲೆ ಮತ್ತೆ ಜಗ್ತನ ಜಗ್ತು, ಮತ್ತೆ ಸಂಜೆ ಒಂದು ಊಟ. ಇದು 1-2-3 ನಿಮ್ಮ ಭೋಜನ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಇಷ್ಟು ಮಾಡಿದಿರಿ ಅಂದ್ರೆ ಅವರು ಸಮಯ ನೀವೇನು ತಿನ್ಬೇಕಂತ ಆಸೆ ಆಗೋದ್ರು. ಹಾಗೇನೆ ಸಣ್ಣ ಮಕ್ಕಳಿಗೂ ಸಹ ಹಾಲು ಕುಡಿಸ್ತಾರೆ. ಮಕ್ಕಳಿಗೆ ಒಂದ್ಸಲ ಹಾಲು ಕುಡಿಸಿದ್ರೆ ಬಂದ್ ಮಾಡಿ ಆಡ ಮತ್ತೆ ಅದಕ್ಕೆ ಏನಾಗಿದೆ, ಹಸಿವಾಗಿದೆ ಅಂತ ಹೇಳ್ತದೆ, ಮತ್ತೆ ಅದಕ್ಕೆ ಹಾಲು ಕುಡಿಸ್ತೀನಿ ಅದು ಸ್ವಲ್ಪ ಹಾಲು ಕುಡಿತಂದ್ರೆ ಮತ್ತೆ ಸುಮ್ಮನೆ ಇರ್ತದೆ. ಹಾಗೆ ಪರಮಾತ್ಮನ ನೆನಪು ಮಾಡುವುದಂದ್ರೆ ಶಕ್ತಿಯನ್ನು ತುಂಬಿಕೊಳ್ಳೋದು. ನೀವೆಷ್ಟು 1 ತಾಸು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆ ಶಕ್ತಿಯ ಬಲ ನಿಮ್ಮನ್ನು ಎಳ್ಕೊಂಡು ಹೋಗ್ತದೆ. ಏನ್ ಮಾಡ್ತದೆ, ಸೊಮ್ಮಿರಿಸ್ತದೆ, ನಿಮ್ಮಿಂದ ಏನೂ ಮಾಡಿಸ್ಕೊಡೋದಲ್ಲ, ತಪ್ಪಕರ್ಮ ಮಾಡಿಸೋದಿಲ್ಲ. ಹಾಗೆ ಆ ಬಲವನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಅವಧಿಯನ್ನು ಏನ್ ಮಾಡ್ಬೇಕು ನಾವು, ನೆನಪಿನ ಅವಧಿಯನ್ನ ಹೆಚ್ಚಿಸ್ತಾ ಹೋಗ್ಬೇಕು. 1 ತಾಸು ದಿನದ ಲೆಕ್ಕ ತೆಗೆದ್ರೆ ಎಷ್ಟು ತಾಸು ಮಾಡಿದೆ, 2 ತಾಸು, 3 ತಾಸು, 4 ತಾಸು. 4 ತಾಸು ಮಾಡಿದ್ರು ನಿಮ್ಗೆ ಅನುಭವ ಬರ್ತದೆ, ನಿಮ್ಗೆ ಬಹಳಷ್ಟು ಒಳ್ಳೆಯ ಅನುಭವಗಳಾಗುತ್ತೆ. 8 ತಾಸು ಮಾಡಿದ್ರಿ ಅಂದ್ರೆ ತಿಲಾಡ್ತಿರ್ತೀರಿ, ಯಾವಾಗ ಯಾರು ನೋಡಿದ್ರು ಬರೀ ಅದೇ ವಿಚಾರ ಒಳ್ಳೆಯದೇ ಬರ್ತದೆ. ಹೀಗೆ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗಿ ಸದಾಕಾಲ ಸರ್ವರ ಪ್ರತಿಯಾಗಿ ನಿಮ್ಮ ಭಾವನೆಗಳನ್ನೇ ಹರಡತಕ್ಕಂಥ ಸಮರ್ಥ ಸಂಕಲ್ಪಗಳು ನಮ್ಮ ಮನಸ್ಸಲ್ಲಿ ಬಿಟ್ಕೊಳ್ತದೆ. ಆಗ ಮನುಷ್ಯ ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾವ ರೋಗಗಳು ಬಂದರೂ ನೀವು ನಿರ್ಭಯವಾಗಿರ್ಬೋದು, ಏನಾದರೂ ಸಹ ಎಲ್ಲ ಕರೆಕ್ಟ್. ಇನ್ನೊಂದು ನಿಮ್ಮೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಏರಿಳಿತ ಯಾವಾಗ ಆಗ್ತದೆ, ನಮ್ಮ ಅಸಮಾಧಾನ, ತೃಪ್ತಿ, ಸುಖ, ದುಃಖ, ಆನಂದ, ಖುಷಿ ಹೆಚ್ಚು ಕಡಿಮೆ ಯಾವಾಗ ಆಗ್ತದಂದ್ರೆ, ಒಂದು ಪಾಯಿಂಟ್ ತಿಳ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಯಾರು ತಪ್ಪು ಮಾಡುವುದಿಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಸುಮ್ಮನೆ ತಿಳ್ಕೊಳ್ಳೋದಿಲ್ಲ, ಕರೆಕ್ಟೇ ತಿಳ್ಕೊತೀನಿ. ಯಾರು ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ಯಾರು ಹೇಳ್ತೀರಿ? ಜಗತ್ತಿನಲ್ಲಿ ಯಾರೂ ತಪ್ಪು ಮಾಡುವುದಿಲ್ಲ. ಒಬ್ಬ ಮನುಷ್ಯ ಕೊಲೆ ಮಾಡ್ತಾನೆ, ನೋಡ್ತೀರಿ, ಅವ ಕೊಲೆ ಮಾಡಿದ್ದು ತಪ್ಪು ಅಂತ ನಿಮಗೆ ಏನು ಅನಿಸ್ತದೆ? ಇವ್ ತಪ್ಪು ಮಾಡ್ದ, ಹೊಡಿಬಾರ ಇಟ್ಟು ಹೊಡೆದ, ಅದು ಸರಿನೋ ತಪ್ಪ ಹೊಡೆದಿದ್ದು? ಅವ ಹೊಡೆದಿದ್ದು ಸರಿಯೋ ತಪ್ಪು? ನೀವು ಬರ್ತಿರ್ಬೇಕಾದ್ರೆ ನೀವೇನು ತಪ್ಪು ಮಾಡಲ್ಲ, ಯಾರೋ ಬೇರೆ ಬಿಡ್ರಿ, ನೀವೇನು ತಪ್ಪು ಮಾಡಲ್ಲ, ನೀವು ಕಳ್ತನ ಮಾಡಿದ್ರೆ ನಿಮ್ಮ ಹೆಸರು ಆರೋಪ ಮಾಡಿದ್ರಿ. ಅವ ಅಂದಿದ್ದು ತಪ್ಪೋ ಸರಿಯೋ ನಿಮ್ಮ ದೃಷ್ಟಿನೇ?
ನೀವು ತಪ್ಪು ಮಾಡಿಲ್ಲ, ನಾನು ಗೊತ್ತಿದೆ. ನೀವು ಯಾರ ಹಣವನ್ನು ತಗೊಂಡಿಲ್ಲ, ನೀವು ಯಾರ ಪೆನ್ನನ್ನು ತಗೊಂಡಿಲ್ಲ, ದುಡ್ಡನ್ನು ನೀವೇನು ಮಾಡಿಲ್ಲ. ಆದರೆ ಅವನು ನಿಮಗೆ ಬೈದು ಬಿಡ್ತಾನೆ, ನೀವು ಹಂಗೆ ಹಿಂಗಂತ. ಅವನು ತಪ್ಪು ಮಾಡಿದ್ನಂತೀರಿ? ಸರಿನೇ ಮಾಡ್ಯಾರ. ಅವನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿಲ್ರಿ ಅವ. ಅದಕ್ಕೊಂದು ಬಾಬನ್ ಪಾಯಿಂಟ್ ಹೇಳಿದ್ರು, ಜಗತ್ತಿನಲ್ಲಿ ಯಾವುದು ತಪ್ಪು ಮಾಡುವುದಿಲ್ಲ ಅನ್ನುವಂತಹ ಮಹಾವಾಕ್ಯ ಯಾವ ಮಹಾವಾಕ್ಯದಲ್ಲಿ ಬರ್ತದೆ? ವಿಚಾರ ಮಾಡಿ ಹೇಳಿ. ಬಾಬಾ ಹೇಳ್ಯಾನೋ ಇಲ್ಲೋ? ಜಗತ್ತಿನಲ್ಲಿ ಯಾವುದು ತಪ್ಪು ಮಾಡುವುದು ಬಾಬಾ ಹೇಳ್ಯಾನೋ ಇಲ್ಲೋ? ಹೇಳಿಲ್ವ? ಡ್ರಾಮಾ ಸ್ಮೃತಿ ಬಗ್ಗೆ ವಿಚಾರ. ಸೃಷ್ಟಿ ನಾಟಕದಲ್ಲಿ ನಡೀತಕ್ಕಂಥ ಪ್ರತಿ ದೃಶ್ಯಗಳು, ಪ್ರತಿಯೊಬ್ಬರ ಪಾತ್ರ ಅವರ ಪಾತ್ರಕ್ಕೆ ಅನುಗುಣವಾಗಿ ನಡೀತದನೋ ಪಾತ್ರಕ್ಕೆ ವಿರುದ್ಧವಾಗಿ ನಡೀತದೆ. ಈಗ ತಿಳ್ಕೊಳ್ಳಿ, ಈಗ ಒಬ್ಬ ರಾಮ ಇದ್ದಾನೆ, ಒಬ್ಬ ರಾವಣ ಇದ್ದಾನೆ, ಸೀತೆ ಇದ್ದಾಳೆ. ಆ ರಾಮಾಯಣದ ಪಾತ್ರದ ಹೆಗಡೆ ರಾವಣನ ಪಾತ್ರ ಏನು? ಅವನ ಪಾತ್ರ ಖಳನಾಯಕನ ಪಾತ್ರ ಇದೆ. ನೀ ಹಿಂಗ್ ಮಾಡಿದ್ರೆ ತಪ್ಪಕ್ಕಿರುತ್ತೆ, ರಾಮ ಹೇಳಕ್ಕಾಗ್ತದ? ಅವನ ಪಾತ್ರ ಕೆಡ್ತದೆ, ರಾಮನ ಪಾತ್ರ ಕೆಟ್ಟ ಹೋಗ್ತದೆ, ಅವನ ಬುದ್ಧಿವಾದ ಹೇಳಾಗ್ತದೆ. ಅವನು ತನ್ನಗೆ ಸಿಕ್ಕಿರುವ ಪಾತ್ರದ ಅನುಸಾರವಾಗಿ ತನ್ನ ಅಭಿನಯವನ್ನ ಅವನು ಮಾಡಬೇಕು. ನನಗೆ ಪ್ಯೂರನ್ ಪಾತ್ರ ಕೊಟ್ಟಾರ ಅಂದ್ರೆ ಕೋರ್ಟ್ನ್ಯಾಗ ಒಬ್ಬ ಪ್ಯೂರ್ ಏನ್ ಮಾಡ್ತಾನ, ಹಜರಾಯಿ ಅಂತ ಓದಿರ್ತಾನೆ. ನೀನ್ ಯಾಕೆ ಹಂಗೆ ಓದಿರ್ತೀನಿ, ನೀನ್ ತಪ್ಪು ಮಾತಾಡಿ ಅನ್ನಂಗಿಲ್ಲ. ಅದ ಅವ್ನಿಗೆ ಯಾವ ಪಾತ್ರ ಸಿಕ್ಕದ ಹಂಗೆ ಮಾಡ್ಬೇಕಲ್ಲ, ಅವನು ಏನ್ ಪಾತ್ರ ಬಿಟ್ಟು ಮಾಡ್ಬೇಕು. ಅದಕ್ಕೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನಿಗೆ ತನ್ನದೇ ಆದಂತಹ ಪಾತ್ರ ಏನು ಸಿಕ್ಕದೋ ಅದನ್ನು ಅಭಿನಯ ಮಾಡ್ತಾನೆ. ನೀವೆಲ್ಲ ಪಾತ್ರಧಾರಿಗಳು ನಿಜವಾದ ಜೀವನ ನಡೆಸ್ತಿದ್ರು ಈ ರೀತಿ. ನಾನು ಇವ್ರು ಹೆಂಡತೀರಿ, ಇವ್ರ ಪತ್ನಿರಿ, ಇವ್ರು ನನ್ನ ಪತಿರಿ, ಇವ್ರು ನನ್ನ ಮನಿರಿ. ಅಲ್ಲಿ ಕಾಣ್ತಕ್ಕಂಥ ನಾಟಕದಲ್ಲಿ ತೋರಿಸಿರ್ತಾರಲ್ಲ, ನಾಟಕದಲ್ಲಿ ನಾನು ರಾಮ, ನಾನು ಸೀತೆ ಆಗ್ತೀನಿ, ಇನ್ನೊಬ್ರು ರಾಮ ಆಗ್ತಾರೆ. ನಾಟಕ ಮುಗಿಸ್ಬಿಟ್ಟು ಏನ್ ಮಾಡ್ತೀವಿ ನಾವು? ಈ ಮುಖ ಬಾಳವನ್ನ ತೆಗೆದು ಡ್ರೆಸ್ಗಳನ್ನ ಏನ್ ಮಾಡ್ತೀವಿ? ತೆಗೆದು ನಮ್ಮ ಮನೆಗೆ ನಾವು ಹೋಗ್ತೀವಿ. ಏನ ಹಂಗೆ ಇಟ್ಕೊಂಡು ನಾವು ಆರಾಮ ಇದ್ದಾವೆ, ನೀನು ನಾನು ಸೀತೆನೇ ಅಂದ್ಬಿಟ್ರೆ ಗತಿ ಏನಾಗ್ತದೆ? ನಾಟಕ ಮುಗಿದ ಮೇಲೆ ನೀನು ನನ್ನ ಪತ್ನಿ ಇದೆ ಅಂದ್ರೆ ನಾಟಕ, ಅದು ನಾಟಕದಲ್ಲಿ. ಹಾಗೆ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಪಾತ್ರವನ್ನ ಏನ್ ಮಾಡ್ತಿದ್ದಾರೆ? ಅಭಿನಯ ಮಾಡ್ತಾರೆ. ಈಗ ಮೊದಲು ಅಂತಿದ್ದೀವಿ ನಾವು, ಸರಿ ಸರಿ ತಪ್ಪು, ಇದು ತಪ್ಪಿದೆ, ಇದು ಸರಿ ಇದೆ, ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್ ಅಂತ ಹೇಳ್ತಿದ್ದೀವಿ. ಈಗ ಅಂತಿಮ ಸಮಯ ಬಂತು, ರೈಟ್ ಈಸ್ ರೈಟ್, ರಾಂಗ್ ಈಸ್ ಆಲ್ಸೋ ರೈಟ್. ತಪ್ಪುನು ಸರಿನೇ. ಯಾಕೆ? ಅವನ ಪಾತ್ರ ಮಾಡ್ತಾನ, ತನ್ನ ಪಾತ್ರ ಮಾಡ್ತಾನಂದಾಗ ನಿಮಗೆ ಅವನ ಬಗ್ಗೆ ಸಿಟ್ಟು ಬರ್ತದ? ಅವನ ಪಾತ್ರ ಮಾಡ್ತಾನ, ಬೈಯು ಪಾತ್ರ ಇದೆ ಅವನಿಗೆ. ಹಿಂಗ್ಯಾಕೆ ಬೈತಿ ಅಂತ ನೀವ್ಯಾಕೆ ಸಿಟ್ಟು ಕೇಳ್ತೀರಿ? ಅವನ ಪಾತ್ರ ಹೆಂಗಿದೆ? ಬೈಯುವುದೇ ಅವನ ಪಾತ್ರ ಇದೆ ಅಂದಾಗ ಥಟ್ ಮಾಡ್ಯಾನವ, ನೀವ್ಯಾಕೆ ಅವನ ಪಾತ್ರದ ಕೈ ಹಾಕ್ತೀರಿ? ನಿಮ್ಮ ಪಾತ್ರ ಏನಂದ್ರೆ ಹೀರೋ ಪಾತ್ರಧಾರಿ. ನಿಮ್ಮ ಹೀರೋ ಪಾತ್ರದಲ್ಲಿ ಅದನ್ನು ಸಹನೆ ಮಾಡಿಕೊಳ್ತಕ್ಕಂಥದ್ದು, ಶಾಂತಿ ಇರ್ತಕ್ಕಂಥದ್ದು, ಸುಂದರವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಪಾತ್ರ ನನಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಬಿಟ್ಟು ನಾವು ಅದಕ್ಕೆ ಕೈ ಹಾಕಿರಿ ಅಂದ್ರೆ ಅದೇನಾಗ್ಬಿಡ್ತದೆ? ಅದಕ್ಕೆ ಯಾವ ವ್ಯಕ್ತಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತನ್ನದೇ ಆದಂತಹ ಪಾತ್ರವನ್ನು ಅಭಿನಯ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾರೋ ಆ ವ್ಯಕ್ತಿ ಬಹಳ ಆರಾಮ. ಯಾಕೆ? ಯಾರಿಂದಲೂ ಅವ್ನ ಮನಸ್ಸಿಗೆ ಏನಾಗೋದಿಲ್ಲ. ಬೈದ್ರು ಅವನ ಪಾತ್ರ ಅಭಿನಯ ಮಾಡ್ತಾರ, ನನಗೆ ಬೈದಿಲ್ಲ. ಅದನ್ನ ಹಿಂಗೆ ತಿಳ್ಕೋಬೇಕು ನಾವು. ಯಾಕಂದ್ರೆ ನಾನು ಏನಾಗಬೇಕಾಗಿದೆ? ದೇವತೆ ಆಗಬೇಕಾಗಿದೆ, ನಾನು ಗುರಿ ಮುಟ್ಟಬೇಕಾಗಿದೆ. ಅವನು ಏನ್ಯಾಕೆ ಮಾಡೋಲ್ಲ? ಯಾಕೆ? ನನ್ನ ಗುರಿ ಮುಟ್ಟುವುದಕ್ಕಾಗಿ, ನಾನು ಗೋಲನ್ನು ತಲುಪುವುದಕ್ಕಾಗಿ ನನ್ನ ಪುರುಷಾರ್ಥವನ್ನು ಮುಂದುವರಿಸಬೇಕು ಅಂತಂದ್ರೆ ನನ್ನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ಕೊಂಡು ಗಡಿಗೆ ಆಗುದೇ. ನೀವು ಟಾಂಗಾದಾಗ ಹೊಂಟೀರಿ, ಹೊರಕ್ಕೆ ಬಂಡೀರಲ್ಲಿ ಹೊಂಟೀರಿ ಅಂತಂದ್ರೆ ದಡಿಗೆ ಆಗ್ತದಿಲ್ಲ. ರೋಡ್ನಾಗ ದಡಿಗೆ ಆಗೋದೇ. ದಡಿಗೆನೇ ಆಗಬಾರ್ದು ಅಂದ್ರೆ ಬೈಯವರೇ ದಿವಸ ಯಾರು ಬೈತಾರ, ತೆಗಳ್ತಾರ, ಹೊಗಳ್ತಾರ, ಏನೆಲ್ಲ ಮಾಡ್ತಾರ. ಆದ್ರೆ ದಡಿಗೆ ಆಗಬಾರ್ದಂತಲ್ಲ, ದಡಿಗೆ ಆಗದ ರೀತಿಯಲ್ಲಿ ನಾನು ವ್ಯವಸ್ಥೆ ಮಾಡ್ಕೊಳ್ಬೇಕಷ್ಟೇನೆ. ಟ್ರೈನಲ್ಲಿ ಏನಿರ್ತದೆ? AC ಕೆಲವೊಂದು ಇದು ಇರ್ತದೆ, ದಡಕ್ ಅಂದ್ರೂ ಆ ಸ್ಪ್ರಿಂಗ್ಗಳನ್ನು ಹಾಕಿರ್ತಾರೆ ಒಳಗೆ. ಆ ಸ್ಪ್ರಿಂಗ್ಗಳ ಮೇಲೆ ಹಿಂಗಾದ್ರೆ ಅದು ಏನಾಗ್ತದೆ? ನಿಮಗೆ ಪೆಟ್ಟ ತುದಲದು ಜೋಕಾಲಿ ಏನ್ ಮಾಡ್ತದೆ? ಹುಟ್ಟಿಸ್ತದೆ. ಆ ರೀತಿ ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ಘಟನೆಗಳು, ನೋವುಗಳು, ಆರೋಪ
ಘರ್ಷಣೆಗಳು ಇವೆಲ್ಲವನ್ನು ಸಹ ನಾನು ಎದುರಿಸ್ಬೇಕಂದ್ರೆ ಸ್ಪ್ರಿಂಗ್ಗಳನ್ನು ಸ್ಪ್ರಿಂಗ್ ಯಾವ ಇಲ್ಲಿ ಸರಣೆ ಸಹನೆ ಹೆಂಗ್ ಬರ್ತದ? ಸುಮ್ಮನೆ ಬರ್ತದ, ಜ್ಞಾನ ಇದ್ರೆ ಬರ್ತದ. ಏನು ಜ್ಞಾನ ತಿಳ್ಕೊಂಡ್ರೆ ಸಹನೆ ಬರ್ತದ? ಈ ಪುರುಷಾರ್ಥ ಮಾಡ್ಬೇಕು. ನಾನು ನಿಮಗೆ ಬೈತೀನಿ, ಸಿಕ್ಕಾಪಟ್ಟೆ ಬೈತೀನಿ, ನಿಮಗೆ ಸಹನೆ ಅಂತ ಇರಬೇಕು ಅನ್ನೋ ಜ್ಞಾನ ನಿಮಗಿದೆ. ಏನ್ ತಿಳ್ಕೊತೀರಿ ನೀವು? ಹಿಂಗೆ ಹಾಕಿದ್ರೆ ಇವರು ಅಂದ್ರೆ ಬರುವುದಿಲ್ಲ, ಅದು ಒಳಗೆ ಸ್ಟಾರ್ಟ್ ಆಗ್ತದೆ. ಏನು ಜ್ಞಾನ ಏನು ಹೇಳಿದ್ವಿ ಅಂತಾನೆ ಕೇಳಿದ್ವಿ. ಇವ್ರ ಪಾತ್ರ ಅದಿದೆ, ಅವ್ರ ಪಾತ್ರದ ಸ್ವರವಾಗಿ ಬೈತಾ ಇದಾರ. ಬೈಕು ಏನಾರ ಮಾಡ್ಕೊಳ್ಳಿ, ಅದ್ರ ನನ್ನ ಪಾತ್ರ ಏನಿದೆ ಸಹಿಸಿಕೊಡು. ಹಿಂಗೆ ತಿಳ್ಕೊಂಡಾಗ ನಾನು ಬಹಳ ನೆಮ್ಮದಿಯಿಂದ ಇರ್ತೀನಿ, ನನ್ನ ಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಳ್ತೀನಿ. ಮನಸ್ಸಿನ ಸ್ಥಿತಿಯನ್ನ ಯಾರೋ ಆತ್ಮ ಅಭಿಮಾನದಲ್ಲಿ ಇಟ್ಕೊಳ್ತೀನಿ, ದೇಹಾಭಿಮಾನದಲ್ಲಿ ಬರೋದಿಲ್ಲ. ಅಂತ ವ್ಯಕ್ತಿಗಳು ಮಾತ್ರ ಏನ್ ಮಾಡ್ತಾರೆ? ಮನಸಾ ಸೇವೆ ಮಾಡುವುದಕ್ಕೆ, ಬೇರೊಬ್ಬರಿಗೆ ಶುಭ ಭಾವನೆಗಳನ್ನ ಶುಭ ಕಾಮನೆಗಳನ್ನ ಹರಡೋದಕ್ಕೆ ಅರ್ಹರಾಗಿರ್ತಾರೆ ಅನ್ನುವಂತ ಮಾತು. ಅದಕ್ಕೆ ಅರ್ಹತೆ ನನಗೆ ಬಂದಿದೆಯಾ? ಏನ್ ನಾನೇ ಅಳಗಾಡ್ತಿದ್ರೆ ಇನ್ನೊಬ್ರನ್ನ ನಾನು ಹೆಂಗೆ ರ್ಯಾಗಿ ಕಳ್ಳ ರ್ಯಾಗಿನಲ್ಲಿ ಒಬ್ಬ ಬಿದ್ದು ಸಾಯ್ತಾ ಇದ್ದಾರೆ, ಒಳಗೆ ನಿಧಾನವಾಗಿ ಇಳಿದು ಏನ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ನೀವು ಹೋಗಿ ತೆಗಿಬೇಕು ಅಂತಂದ್ರೆ ನೀವೇನ್ ನಿಂತಿರ್ಬೇಕು? ಕಳ್ಳರ ರ್ಯಾಗಿಯಲ್ಲಿ ಮುಳುಗಿ ಹೋಗತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಿತ್ತಿ ಹೊರಗೆ ತೆಗಿಬೇಕಂದ್ರೆ ನೀವು ನಿಂತಿರತಕ್ಕಂಥ ಜಾಗ ಯಾವ್ದಿರ್ಬೇಕು? ಅದೇ ಹುಡುಗನಾಗಿದ್ದರೆ ನೀವು ಮುಳುಗ್ತೀರಿ. ನೀವು ನಿಂತಿರುವ ಸ್ಥಳ ಗಟ್ಟಿಯಾಗಿರುತ್ತೆ. ಗಟ್ಟಿಯಾದ ಜಾಗದಾಗ ಕಿತ್ತಿದ್ರೆ ಅವನು ಹೊರಗೆ ಬರ್ತಾನೆ. ಹಾಗೆ ನನ್ನ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡಾಗ ಮಾತ್ರ ನಾನು ಬೇರೆಯವರನ್ನ ಮೇಲೆತ್ತುವುದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ತಿಳ್ಕೊಳ್ಬೇಕು. ಅಂತಂದ್ರೆ ನನ್ನ ಪಾತ್ರವನ್ನು ನಾನು ಅಭಿನಯಿಸಬೇಕು. ಸೃಷ್ಟಿ ನಾಟಕದಲ್ಲಿ ಈ ನಾಟಕ ಅನ್ನತಕ್ಕಂಥ ಶಬ್ದ ಏನು ಬರ್ತದೆ, ಅದನ್ನು ಚೆನ್ನಾಗಿ ಯಾರು ತಿಳ್ಕೊಳ್ತಾರೋ ಅವರು ಪುರುಷಾರ್ಥದಲ್ಲಿ ಬಹಳ ಮುಂದುವರಿತಾರೆ ಅಂತಕ್ಕಂಥ ಅನಿಸಿಕೆ ನನಗೆ ಅನಿಸ್ತದೆ. ಇಲ್ಲ ಅಂದ್ರೆ ಜೋಕ್ ಆಗಿ ತಿಳ್ಕೊಳ್ಳೋದು, ನಗ್ತಂತ ಅದನ್ನ ನಗನಗ್ತಾ ಸ್ವೀಕರಿಸ್ಬೇಕು. ಇಲ್ಲ ಅಂದ್ರೆ ಮನಸ್ಸಿಗೆ ಆಘಾತ ಮಾಡಿಕೊಂಡು ಅಪಮಾನ ಆಯ್ತು, 4 ಮಂದಿ ಇದ್ರೆ ನನಗೆ ಮೋದಿ ತೋರಿಸ್ತಕ್ಕ ಆಯ್ತು ಅಂತ ಅಂದ್ರಿ ಅಂದ್ರೆ ನಿಮ್ಮ ಮೋದಿ ಯಾವುದು? ಏನ್ರಿ ಬೇರೆಂದ್ರೆ 4 ಮಂದಿ ಒಳಗೆ ನನಗೆ ಬೇರ್ಬಿಟ್ಟ, ನನಗೆ ಮುಖ ತೋರಿಸ್ದಂಗ ಆಗ್ಯದ ಅಂತೀವಿ. ಏನಂದ್ರೆ ಮೋದಿ ಯಾವುದು? ನಮ್ದು ನಾನು ಯಾರು? ಆತನ ಕಾಣುವಲ್ಲಿ ಬೇರೆಯವರಿಗೆ ಬುದ್ಧಿ ಏನ್ ತೋರಿಸ್ಬೇಕು? ಇದು ನಾನು ದೇಹ ಅಂತ ತಿಳ್ಕೊಂಡಾಗಲೇನೆ ಇದನ್ನು ಮಂದಿ ನೋಡ್ತಾರ. ಹೆಂಗ ನೋಡ್ತಾರ? ಏನ್ರಿ ಇವರೇ ನೋಡ್ರಿ ಹೆಂಗ್ರಿ ಅಂದ್ಬಿಟ್ರ ಏನಾಗ್ಬಿಡ್ತದೆ? ಅಸಹ್ಯ ಆಗ್ತದೆ, ಅಪಮಾನ ಆಗ್ತದೆ. ಅಪಮಾನ ಸಹಿಸುವುದು ಆಗುವುದಿಲ್ಲ ಯಾವಾಗ ನನ್ನನ್ನ ನಾನು ಏನ್ ತಿಳ್ಕೊಂಡಾಗ, ದೇಹ ಅಂತ ತಿಳ್ಕೊಂಡಾಗ. ದೇಹ ಅಂತ ತಿಳ್ಕೊಂಡಾಗ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಯಾರು ನೋಡ್ತಾನೆ? ಯುದ್ಧದ ರಣರಂಗದಲ್ಲಿ ಸಹ ಯಾರಾದ್ರೂ ಬಾಂಬ್ಗಳನ್ನ ಹಾಕ್ತಿದ್ರೆ ಎಲ್ಲ ಹುಟ್ಟಿದ್ರು, ಬಂಕರ್ಗಳನ್ನ ಮಾಡಿಬಿಟ್ಟಿದ್ರು. ಒಳಗೆಲ್ಲ ದೊಡ್ಡ ದೊಡ್ಡ ಬಂಕರ್ ಒಳಗೆ ತೆಗೆದು ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ಆ ಬಾಂಬ್ ಅವ್ರಿಗೆ ಹಚ್ತಿರಲಿಲ್ಲ. ಹಾಗೆ ನಾವು ಗುಹೆ ಒಳಗೆ ಹೋಗ್ಬೇಕು. ಗುಹೆ ಯಾವುದು? ಇದೇ ಗುಹೆ. ಹಣೆಯ ಮಧ್ಯದಲ್ಲಿ ನಾನು ಆತ್ಮ, ನಾನು ಒಳಗಿದ್ದೀನಿ, ಗುಹೆ ಒಳಗಡೆ ಇದ್ದೀನಿ. ನಾನು ದೇಹ ಅಲ್ಲ ಅಂದ್ಬಿಟ್ರೆ ಕೆಲಸ ಒಳಗೆ ಹೋಗ್ಬಿಡ್ತೀವಿ ಅಂತ ನಿಮ್ಗೆ ಯಾರು ಟಚ್ ಮಾಡಾಕಲ್ಲ. ಆತ್ಮವನ್ನು ಯಾರಾದ್ರೂ ಬೈತಾರೆ, ಯಾರಾದ್ರೂ ಬೈತಾರ, ಆತ್ಮಕ್ಕೆ ಆತ್ಮಸ್ಥಿತಿಯಲ್ಲಿ ಇದ್ದಾಗ ಅವಮಾನವಾಗುವುದಿಲ್ಲ, ಪೆಟ್ಟತ್ತುವುದಿಲ್ಲ, ಸುಡುವುದಿಲ್ಲ, ಅದು ಏನೂ ಆಗುವುದಿಲ್ಲ. ಅದಕ್ಕಾಗಿ ಎಷ್ಟು ನಾನು ಆತ್ಮಾಭಿಮಾನದಲ್ಲಿ ಇರುವುದಕ್ಕೆ ಪ್ರಯತ್ನ ಮಾಡ್ತೀನಿಯೋ, ಸಕಾರಾತ್ಮಕ ಯೋಜನೆಗಳನ್ನ ನಾನು ಮಾಡ್ತೀನಿಯೋ, ಅಷ್ಟು ಸಮಯ ನಾನು ಶಕ್ತಿಯನ್ನು ತುಂಬಿಕೊಳ್ತಾನೆ ಇರ್ತೀನಿ. ಶಕ್ತಿ ವ್ಯಯ ಆಗುವುದಿಲ್ಲ. ವ್ಯರ್ಥ ಸಂಕಲ್ಪ ಮಾಡುವುದರಿಂದ ನನ್ನ ಶಕ್ತಿ ವ್ಯಯ ಆಗ್ತದೆ. ಶಕ್ತಿ ವ್ಯಯವಾದಾಗ ಅಶಕ್ತತೆಯನ್ನು ಮಾಡ್ತೀನಿ, ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಅಸಮರ್ಥನಾಗ್ತೀನಿ. ಆದ್ದರಿಂದ ಅಂತಿಮ ಸಮಯ ಬಂದಿದೆ, ಸಮಸ್ಯೆಗಳು ವೃದ್ಧಿ ಆಗ್ತಾ ಇದೆ. ಬರೀ ಏನೂ ಇಲ್ಲ, ನಾವು ನೋಡ್ತೀವಿ ದಿನನಿತ್ಯ ಬೆಳಗಾದ ನೋಡ್ತೀವಿ ಅನೇಕ ಏನೇ ಸಣ್ಣ ಸಣ್ಣ ಮಾತುಗಳಂದ್ರೆ ಸಹನೆ ಮಾಡಿಕೊಳ್ಳುವಂತ ಶಕ್ತಿ ಇದೆ. ಇವತ್ತು ಬ್ರೈನ್ ಹೆಮರೇಜ್ ಆಗತಕ್ಕಂತ ಸಮಸ್ಯೆಗಳನ್ನ ಮಾಡ್ತಾರೆ. ಡಾಕ್ಟರ್ಸ್ ಕೇಳಿ ಇತ್ತೀಚೆಗೆ ಪೇಷಂಟ್ಸ್ಗಳು ಯಾವ ಬರ್ತಾವಂದ್ರೆ ಮನೋರೋಗಗಳು. ಇಲ್ಲಿ ಒಮ್ಮೆಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಯಾಕಾಯ್ತು? ಅಂದು ಮಾತುಗಳನ್ನ, ಸಮಸ್ಯೆಗಳನ್ನ ಅದನ್ನ ಸ್ವೀಕಾರ ಮಾಡುವಂತ ಮನೋವೃತ್ತಿಯಿಂದ ಇದ್ದಾಗ ಅದು ಹಾರ್ಟ್ ಏನಾಗಿರ್ತದೆ. ಹಾರ್ಟ್ ಆಗಿರೋದ್ರೆ ಏನು? ಅಗಾಧವಾದಂತ ಸುದ್ದಿ. ನಿಮ್ಗೆ ಅಗಾಧವಾದಂತದ್ದು ಸುದ್ದಿ ಏನಿದೆ ನಿಮಗೆ? ಈ 3 ಲೋಕಗಳ ಬಗ್ಗೆ ಪರಮಾತ್ಮ ನಮಗೆ ಸ್ಪಷ್ಟ ಜ್ಞಾನ ಕೊಟ್ಟ. ಜಗತ್ತಿನ ಆಗು ಹೋಗುಗಳ ಬಗ್ಗೆ ಪರಮಾತ್ಮ ನಮಗೆ ಸ್ಪಷ್ಟ ಜ್ಞಾನ ಕೊಟ್ಟ.
ಈ ಕಣ್ಣಿಗೆ ಕಾಣತಕ್ಕಂಥ ಯಾವ ವಸ್ತು ವೈಭವಗಳು ಇರುವುದಿಲ್ಲ ಅಂತ ಅಂದ್ಕೊಂಡು ಬಾಬಾ ಏನ್ ಮಾಡಿದ್ದಾರೆ, ಇದು ಕಣ್ಣಿಗೆ ಕಾಣುವಂತ ವಸ್ತು ಇರ್ತಾವ ಇರುವುದಿಲ್ಲ. ಸ್ವಲ್ಪ ಸಮಯದಲ್ಲಿ ಏನಾಗ್ತದೆ, ಯಾವ ಸಂಬಂಧಿಗಳು ನಮ್ಮನ್ನ ಏನ್ ಮಾಡೋದಿಲ್ಲ, ನಮ್ಮನ್ನ ಕಾಪಾಡೋದಿಲ್ಲ. ಬಾಬಾ ಸ್ಪಷ್ಟ ಹೇಳಿದ್ದಾರೆ, ದೇಹ ಇವತ್ತು ನಿಮ್ಮಲ್ಲಿ ಬಹಳ ಹಣ ಇದೆ ಅಂತಂದ್ರೆ ಕೊನೆಯ ಗಳಿಗೆಯಲ್ಲಿ ಹಣ ಬರ್ತದೆ, ನಮ್ಮ ಜೊತೆಗೆ ಹಣ ಬಲ ಬರುವುದಿಲ್ಲ. ನನ್ನ ಹತ್ರ 106 ಮಂದಿ ಅದಾರೆ, ಜನಬಲ ಬಾಳದ, ಅವ್ರು ಯಾರು ಬರುದಿಲ್ಲ, ಒಂಟಿಯಾಗಿರ್ತಾರೆ, ಹಿಂಸಲ್ಪಡ್ತಾರೆ ಎಲ್ಲರೂ. ಆಮೇಲೆ ಹಣಬಲ, ಧನಬಲ, ಇದು ಧನಬಲ, ಬಾಹುಬಲ ಅಥವಾ ಜನಬಲ, ಬುದ್ಧಿಬಲ, ಇದ್ಯಾವುದು ಉಳಿದಿಲ್ಲ. ಕೊನೆಗೆ ಉಳಿದ ಯಾವುದು? ಆತ್ಮಬಲ, ಯೋಗ ಬಲ, ಪರಮಾತ್ಮನ ನೆನಪಿನ ಶಕ್ತಿಯ ಬಲ ಒಂದೇ ನಮ್ಮ ಜೊತೆಗೆ ಬರ್ತದೆ. ಅವಾಗ ನೀವು ಯಾರಿಗೂ ಸಹ ನೀವು ಬರೀ ಕೇಳೋದಕ್ಕಿಲ್ಲ. ಬಾಬಾ 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 ಏಕ್ ಬಾಪ್ ಏಕ್ ಅದೇ ಹೇಳ್ತಾರೆ, ಏಕ್ ಬಲ್ ಏಕ್ ಭರೋಸಾ ಅಂತ. ಒಬ್ಬ ತಂದೆ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಟ್ಟಾಗ ನಿಮಗೆ ಅನುಭವ ಬರ್ತದೆ, ಬಾಬಾ ನನ್ನ ಜೊತೆ ಇದ್ದಾನೆ. ಅದಕ್ಕೆ ಕಂಬೈಂಡ್ ಸ್ವರೂಪದಲ್ಲಿ ಇರಿ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ, ನನ್ನ ಜೊತೆ ಇಟ್ಬಿಡ್ರಿ, ನೀವು ಯಾವಾಗಲೂ ಖುಷಿ ಅನುಭವ ಮಾಡ್ತೀರಿ. ಇದು ಅನುಭವಕ್ಕೆ ತರಬೇಕು. ಎಲ್ಲ ಜ್ಞಾನ ಎಲ್ಲರಿಗೂ ಗೊತ್ತಿದೆ, ಆದರೆ ಸಮಯ ಸಂದರ್ಭಗಳು ಬಂದಾಗ ಅದನ್ನ ನಾವು ಪ್ರಾಯೋಗಿಕವಾಗಿ ಪ್ರಯೋಗಗಳನ್ನು ಮಾಡಿದಾಗ ಅದು ವಿಶ್ವಾಸ ಹೆಚ್ಚಾಗ್ತದೆ. ಮಾಡಿ ಪ್ರಯೋಗಗಳನ್ನು ಬಾಬನ ಜೊತೆ ಇಟ್ಕೊಂಡು ಪರಮಾತ್ಮನ ನೆನಪಿನ ಬಲವನ್ನು ಹೆಚ್ಚು ಮಾಡಿಕೊಂಡು ಎದುರಿಸತಕ್ಕಂಥ ಏನಾದರೂ ಸಮಸ್ಯೆಗಳನ್ನು ಎದುರಿಸಿದ್ರಿ ಅಂದ್ರೆ ನಿಮ್ಗೆ ಧೈರ್ಯ ಗೊತ್ತಿಲ್ರಿ, ಇಂಥ ಕಠಿಣ ಪರಿಸ್ಥಿತಿ ಬಂದಿತ್ತು, ನಾ ಬಾಬಾ ನೆನಪು ಮಾಡಿದೆ, ನನಗೆಲ್ಲ ಸಮಸ್ಯೆ ದೂರ ಆಯಿತು. ಒಂದೇನೋ ರೋಗ ಬಂದಿತ್ತು, ಅದನ್ನು ಬಾಬಾ ನೆನಪು ಮಾಡಿದ, ಅದನ್ನು ರೋಗದ ಅನುಭವ, ನೋವಿನ ಅನುಭವ ನನಗೆ ಆಗಲಿಲ್ರಿ ಅಂತ ಅನುಭವ ಮಾಡಿರಿ, ಮಾಡಿರ್ತೀರಿ. ಒಂದಿಲ್ಲ ಒಂದು ಹೇಳಕ್ಕೆ ಪ್ರತಿಯೊಬ್ಬರು ಮಾಡಿ ನಾನು ಅನುಭವ ಮಾಡಿದ್ದೆ. ಆಕ್ಸಿಡೆಂಟ್ ಆದ ನನ್ನ ಇದು ಮುರಿದಿತ್ತು, ಹಿಪ್ ಜಾಯಿಂಟ್ ಆದಾಗ ರಿಪ್ಲೇಸ್ ಮಾಡೋದು. ಅವು ಏನ್ರಿ ಹೋಗಿಲ್ಲ, ಏನು ಹೇಳ್ತೀವಿ ಹೇಳಾಕ್ಸ್ಕೊಂಡು ಅವ್ರು ನಗು ಬರ್ತಿತ್ತು. ಈ ಹೆಂಗೆ ಹೇಳ್ಬೇಕು, ಹೇಳಕ್ಕೆ ಹೋಗಲ್ಲ, ಅದು ಏನು ತಿಳ್ಕೊಂಡು ಹೋದ್ರು ಹಾಕಿದ್ರು. ನಾನು ಹಾಸ್ಪಿಟಲ್ದಾಗ ಇದ್ದಾಗ ಅಲ್ಲಿಂದ ಇದು ಹಾರ್ಟ್ ರೇಟ್ ನೋಡೋನು, ಆಪರೇಷನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಗೆ ಪಲ್ಸ್ ಹೆಂಗಿದೆ ಅಂತ ಮತ್ತೊಂದು ಕರ್ಕೊಂಡು ಅವ್ರು ಡಾಕ್ಟರ್ 20 ಸಲ ಏನೋ ಅದೇನೋ ಹಾರಿಸ್ತಾನ ತೆಗಿತಾನೆ. ಯಾಕೆ ಡಾಕ್ಟರ್ ಮಾಡೋದಾಯ್ತು, ಏನು ನೀವೇನು ಮಾಡೋಲ್ಲ, ಇಲ್ರಿ ಆ ಪಲ್ಸ್ ಸಿಗೋಲ್ರಿ ಹಾರ್ಟ್ ಹತ್ತು ಅಂತ. ನಾನು ಹುಡುಗಾಟ ಮಾಡಿದೆ, ನಾನು ಆಂಬುಲೆನ್ಸ್ ಹಾಕಿಕೊಂಡಿದ್ದೆ. ನೋಡ್ರಿ ನಾ ಸೌಗಾಸ ಹೊಡಿಯೋ ಅಂತ ಹೇಳಿದೆ, ಅಲ್ಲೇ ಬಿದ್ದದ ನೋಡ್ರಿ ಅಂತ. ಅವ್ರು ಡಾಕ್ಟರ್ ಅಂತ ನಿಮ್ಗೆ ಏನು ಅನ್ಸೋದಿಲ್ಲ ಅಂತ. ಅಂದ್ರೆ ಈ ಜೋಕ್ನಲ್ಲಿ ತಗೋಬೇಕು ಪ್ರತಿಯೊಂದನ್ನು ಸಹ. ನಾವು ನಗ್ನರಿತಾ ಇರಬೇಕು. ಯಾವ ವ್ಯಕ್ತಿ ನಗ್ತಾನೋ ಅವನಿಗೆ ಆಯುಷ್ಯ ಏನಾಗ್ತದೆ, ಹೆಚ್ಚಾಗ್ತದೆ. ಹೆಚ್ಚು ನಕ್ಕರೆ ಎಲ್ಲ ನರನಾಡಿಗಳೇನಾಗ್ತವೆ, ಆಕ್ಟಿವೇಟ್ ಆಗ್ತವೆ. ಅದಕ್ಕಾಗಿ ಚಪ್ಪಾಳೆ ಹೊಡಿಸ್ತಿರ್ತಾರೆ, ಅದರಿಂದ ಆಗ್ತದೆ, ನಗುವುದರಿಂದ ಆಗ್ತದೆ. ಆದ್ದರಿಂದ ನಗು ಇಲ್ಲ ಅಂದ್ರೆ ಯಾಕೆ ನಗು ಇಲ್ಲ ಹೇಳಿ, ನಗು ಯಾಕೆ ಬರೋದಿಲ್ಲ ಹೇಳಿ. ಇನ್ನೊಬ್ಬರ ಪ್ರತಿಯಾಗಿ ದ್ವೇಷ, ಈರ್ಷೆ, ಕಪಟ, ವಂಚನೆ ಇವೆಲ್ಲ ಮಾಡೋದ್ರಿಂದ ಅದು ನಗು ಬರೋದಿಲ್ಲ. ನಗು ಯಾವಾಗ ಬರ್ತದೆ ಅಂದ್ರೆ ಸರಳ ವ್ಯಕ್ತಿಗೆ ನಗು ಬರ್ತದೆ. ಸರಳ ಇರಬೇಕು, ಎಲ್ಲರ ಪ್ರತಿ ಒಳ್ಳೆಯ ಭಾವನೆ ಇದ್ರೆ ಅವರು ಅದನ್ನೇ ಕೊಡ್ತಾರೆ, ನಾವು ಖುಷಿಯಿಂದ ನಗುವಿನಲ್ಲಿ ಇರ್ತೀವಿ. ಆದ್ದರಿಂದ ನಾವು ಪ್ರತಿನಿತ್ಯ ಯಾವುದಕ್ಕೆ ಹೆಚ್ಚು ಕೊಡಬೇಕು ಅಂತಂದ್ರೆ ಈ ನೆನಪಿನ ಶಕ್ತಿಯ ಅವಧಿಯನ್ನು ಹೆಚ್ಚು ಮಾಡಬೇಕು. ಇವತ್ತು ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮರುಗುವವರೆಗೂ ಎಷ್ಟು ನಿಮಿಷ ನಾನು ನೆನಪು ಮಾಡಿದೆ, ಎಷ್ಟು ತಾಸು ನೆನಪು ಮಾಡಿದೆ ಅಂತ ಲೆಕ್ಕ ತೆಗೀರಿ. ನಾಳೆ ದಿವಸ ಲೆಕ್ಕ ತೆಗೀರಿ. ಇವತ್ತಿನಕ್ಕಿಂತ ನಾಳೆ ಏನಾಗಬೇಕು, ಇವತ್ತು 1 ತಾಸು ಆಗಿದ್ರೆ ನಾಳೆ ದಿವಸ ಏನಾಗಬೇಕು, 2 ತಾಸು, 3 ತಾಸು. ಅಂತೂ ಇಂತೂ ಪ್ರಯತ್ನ ಪಟ್ಟು ಅಂತ 4 ತಾಸು ಮಾಡ್ರಿ. ನೀವೇ ನೋಡ್ರಿ ನಿಮ್ಮ ಅವಸ್ಥೆ ಆಗಿದೆ, ಎಷ್ಟು ಖುಷಿಯಿಂದ ಇರ್ತೀರಿ. ಏನಿದ್ರು ಸಹ ಇಲ್ರಿ ಹಿಂಗೆ ಮಾಡೋದು ನೋಡ್ರಿ, ತಿಳುವಳಿಕೆ ಎಷ್ಟು ಬುದ್ಧಿವಾದ ಹೇಳ್ತೀರಿ. ಹಿರಿತನ ಬರ್ತದೆ. ಹಿರಿತನ ಯಾರಿಗೆ ಬರ್ತದ ಅಂತಂದ್ರೆ ಯಾರು ಈ ಕಲ್ಪದ ಪೂರ್ವದಲ್ಲಿ ಬ್ರಹ್ಮಕುಮಾರರಾಗಿ ತನ್ನ ಶ್ರೇಷ್ಠ ಪುರುಷಾರ್ಥ ಮಾಡಿ ಸಕ್ಸಸ್ ಆಗಿರ್ತಾನೋ ಅವ್ರಿಗೆ ಬಾಬಾ ಏನಂತ ಕರೀತಾರೆ, ನಾನು ಪೂರ್ವಜ ಅಂತ ತಿಳ್ಕೊಳ್ಳಿ. ಸೋಮಾನದಲ್ಲಿ ಯಾರು ಬರ್ತದೆ, ಪೂರ್ವಜ. ನಾನು ಪೂರ್ವಜ ಅಂದ್ರೆ ಯಾರು, ದೇವತೆ. ಈ ಬಿಲ್ಡಿಂಗ್ ಏನ್ ನಿಂತದ ಇದ್ರ ಕೆಳಗೆ ಕಂಬ. ಪೂರ್ವಜ ಅಂದ್ರೆ ನಾನು ಮೂಲ ಬಡ್ಡಿಯವ, ನನ್ನಿಂದಲೇ ಎಲ್ಲ ಬೆಳೆದ. ಅವ್ರ ಮಕ್ಕಳು ಬೆಳೆದ, ನಾನು ಮೂಲ ಬಡ್ಡಿ.
ನಾನು ಅಳಗಾಡಿದ್ರೆ ಏನೋ ಈ ಪಾಯ ತೆಳಗಿರ್ತಕ್ಕಂಥ ಕಂಬ ಅಳಗಾಡ್ಬಿಟ್ರೆ ಬೆಳ್ಳಿಗೆ ಏನಾಯ್ತು. ಹಾಗೆ ನಾನು ಪೂರ್ವಜನಾಗಿದ್ದೀನಿ. ನನ್ನ ಪ್ರತಿ ಸಂಕಲ್ಪಗಳು, ನನ್ನ ಪ್ರತಿ ಮಾತುಗಳು, ನನ್ನ ಪ್ರತಿ ವೈಬ್ರೇಷನ್ಸ್ಗಳು, ನನ್ನ ಕರ್ಮಗಳು ಇನ್ನೊಬ್ಬರ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತವೆ ಅನ್ನೋದ್ರ ಬಗ್ಗೆ ವಿಶ್ವಾಸ ಇದೆ. ಐತ್ರಿ, ನೀ ಯಾರ ಅಳದಿದ್ರೆ ಅದು ನಾನೇ ಕಾರಣ ಅನ್ಬೇಕು. ಯಾರು ಅಳದಿದ್ರೆ ಅವರು ಮಾತಿನಲ್ಲಿ ಹೇಳೋದ್ರಲ್ಲಿ ಬರ್ತದೆ, ಅವರ ದುಃಖಕ್ಕೆ ಅವರೇ ಕಾರಣ, ಅವ್ರ ಸುಖಕ್ಕೆ ಅವರೇ ಕಾರಣ ಅಂತ. ಈಗ ನಾನು ಮುಂದುವರಿಬೇಕು ಅಂತಂದ್ರೆ ನಿಮಗೆ ಯಾರ್ಯಾರ ದುಃಖ ಆಗಿತ್ತಂದ್ರೆ ಕಾರಣ ಯಾರು? ನನ್ನ ಪುರುಷಾರ್ಥ, ನಾನು ಕಾರಣ. ನಾನು ಪೂರ್ವಜದಲ್ಲಿ ನನ್ನ ಮನಸ್ಸಿನಲ್ಲಿ ಸಂಕಲ್ಪಗಳಲ್ಲಿ ಹೊಯ್ದಾಟಾದ ಅದರ ಪರಿಣಾಮ ಯಾರಿಗೆ? ನನ್ನ ಬಡ್ಡಿ ನನ್ನ ಮುಂದೆ ನನ್ನ ಪೀಳಿಗೆ ಮೇಲೆ ಆಗ್ತದೆ. ಅದಕ್ಕೆ ನಾನು ಪೂರ್ವಜ, ನಾನು ಅಳಿಗಾಡಿದ್ರೆ ಎಲ್ಲರ ಮೇಲೆ ಆಗ್ತದೆ, ಪರಿಣಾಮ ಆಗ್ತದೆ ಅಂತ ಯಾರು ತಿಳ್ಕೊಳ್ತಾರೋ ಅವರು ಪುರುಷಾರ್ಥದಲ್ಲಿ ಏನ್ ಮಾಡ್ತಾರೆ? ಇನ್ನೊಬ್ಬರ ದುಃಖ ಅಂದ್ರೆ ನನಗಾಗಿರುವಂತ ದುಃಖ ಅಂತ ತಿಳ್ಕೊ ಅಂದಾಗ ನಾನು ಬಹಳ ಎಚ್ಚರ ವಹಿಸಿ ನಾನೇನು ಅಂದೆ, ಹಾಳಾಗಿ ಹೋಗಂದ್ಬಿಟ್ಟೆ. ನಾನು ಪೂರ್ವಜ ಹಾಳಾಗಿ ಹೋಗಂದ್ರೆ ಆ ವಸ್ತುವಿನ ಮೇಲೆ ಏನಾಗ್ತದೆ? ವ್ಯಕ್ತಿ ಮೇಲೆ ಅವನಿಗೆ ಅಸಮಾಧಾನ ಆಗ್ತದೆ. ಅದಕ್ಕೆ ಕಾರಣ ನಾನೇ ಆಗ್ತೀನಿ. ಅದಕ್ಕಾಗಿ ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ಕಠಿಣದೋ ಸರಳ? ಸರಳ ಅದ, ಸರಳ ಐತಿ, ಸರಳ ಆದ್ರೆ ಮಾಡೋದು ಮಾಡಬೇಕು, ಮಾಡಿದಾಗ ಮತ್ತೆ ಸರಳ ಸರಳ ಇದೆ, ಸರಳ ರೀ ಮಾಡೋದು. ಅದು ಒಂದು ಇಲ್ಲ. ಕಠಿಣ ಎಲ್ಲಿದೆ ಅಂದ್ರೆ ದೃಢತೆ ಇಲ್ಲ. ದೃಢತೆಯಲ್ಲಿ ಕೊರತೆ ಇರುವುದೇ. ನೀವು ಅಂತೀರಿ ಎಷ್ಟು ಖುಷಿ ಆಗ್ತದೆ, ಏನಪ್ಪ ಒಂದು 8 ತಾಸು ಬಾಬಾ ನೆನಪು ಮಾಡಿದ್ರೆ ನಾವು 24 ಗಂಟೆಗಳ ಕಾಲ ಖುಷಿಯಾಗಿರ್ತೀವಿ ಅಂತ ಬಾಬಾ ಹೇಳ್ತಾನೆ ಅಂತಂದ್ರೆ ಒಂದು 8 ತಾಸು ಯೋಗ ಮಾಡೋದು ಸರಳದ. ಆದ್ರೆ 8 ತಾಸು ನೀವು ಮಾಡುವಂತ ಪ್ರಯತ್ನದಲ್ಲಿ ದೃಢತೆ ಇಲ್ಲ. ನೋಡಿರ್ಬೇಕಾದ್ರೆ ಒಂದು 2 ತಾಸು ಆರಾಮಾಗಿ ಎಲ್ಲರಿಗೂ ಒಳ್ಳೆ ಭಾವನೆ ಕೊಡಬೇಕು ಅಂತಿದ್ರೆ ಕುಂಡ್ರಿ 2 ತಾಸಿನೊಳಗೆ ಏನೇನೋ ಬಂದು ಅದು ಬರುವುದಕ್ಕೆ ಎಚ್ಚರ ವಹಿಸಿ ಮಾಡ್ಬೇಕು. ಮಾಡ್ತಿರಲಿಲ್ಲ ದೀಪ ಹಚ್ಚಿರ್ತೀರಿ, ಯಾವಾಗ ಹೆಂಗ್ ಕುಂತಿರ್ತೀರಿ, ಸ್ವಲ್ಪ ಮಕ್ಕಳು ಮಾಡಿಕೊಂಡು ಹೋಗಿ ಏನ್ ಮಾಡ್ತಿರ್ತೀವಿ, ಎಣ್ಣೆ ಹಾಕ್ತೀರಿ, ದೀಪ ಅದ್ರ ಮಕ್ಕಳು ತೆಗೆದ್ಬಿಟ್ಟು ಏನ್ ಮಾಡ್ತೀರಿ, ಒಟ್ಟು ಆರಬಾರ್ದು, ಕಣ್ಣಿಟ್ಟು ನೋಡ್ತಿರ್ತೀರಿ. ಅದು ಸಾಂಕೇತಿಕವಾಗಿ ಇದು ಆರಬಾರ್ದು. ನಾನಾತ್ಮ, ನಾನಾತ್ಮ, ನಾನು ಶಕ್ತಿಶಾಲಿ ಆತ್ಮ, ನಾನು ಪರಮಾತ್ಮನ ಶ್ರೇಷ್ಠ ಸಂತಾನ ಇದ್ದೀನಿ. ಪದೇ 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 ಸ್ವಮಾನಗಳನ್ನು ನೀವು ರಿಪೀಟ್ ಮಾಡ್ತಾ ಹೋದಾಗ ಅದು ಏನಾಗ್ತದೆ? ಪ್ರಜ್ವಲಿಸ್ತದೆ. ಈಗ ಪ್ರಜ್ವಲಿಸಲಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ಮಾಡಿದ್ರು ಕೆಲವು ವಸ್ತುಗಳು ತಯಾರಾಗ್ತವೆ. ಕೆಲವೊಂದಕ್ಕೆ ಹೀಟ್ ಹೆಚ್ಚು ಮಾಡಬೇಕು, ಕೆಲವೊಂದಕ್ಕೆ ಏನ್ ಮಾಡಬೇಕು? ಹೆಣ ಸುಡಾಕೆ ಎಷ್ಟು ಬೇಕು ಬೆಂಕಿ, ಅಡಿಗೆ ಚಹಾ ಮಾಡಕ್ಕೆ ಎಷ್ಟು ಬೇಕು ಬೆಂಕಿ, ಎರಡು ಅಷ್ಟೇನೆ. ಹೆಣ ಸುಡಬೇಕಾದ್ರೆ ಕಟ್ಟಿಗೂ ಹೊರಬೇಕು, ಮತ್ತೆ ಗಾಳಿ ಬಿಸಿದ್ರೆ ಆಗ್ತದ, ಮತ್ತೆ ಅದಕ್ಕೆ ಏನ್ ಹಾಕ್ತಾರೆ? ಉಪ್ಪ ಹಾಕ್ತಾರೆ, ಎಣ್ಣೆ ಹಾಕ್ತಾರೆ, ಭಯಂಕರ ಜೋರ್ದಾರದ ಉರಿಬೇಕು. ಪ್ರಜ್ವಲಿಸಿದಾಗ ಮಾತ್ರ ಹೆಣ ಏನಾಗ್ತದೆ? ಒಳಗೆ ಹೆಣ ಇದೆ, ಒಳಗೆ ನಮ್ಮ ವ್ಯರ್ಥ ಸಂಕಲ್ಪಗಳು ಒಳಗೆ ಕುಂತವು. ಅವೆಲ್ಲವನ್ನೂ ಸುಟ್ಟು ಹಾಕ್ಬೇಕಂತಂದ್ರೆ ಬೆಂಕಿ ಏನಾಗಬೇಕು? ಸಾದಾ ಬೆಂಕಿಗೆ ಸುಡ್ತಾ ಇಲ್ಲ, ಅವು ಪ್ರಜ್ವಲಿಸಬೇಕು. ಅದಕ್ಕೇನೆ ಯೋಗಾಗ್ನಿ ಅಂತ ಹೇಳ್ತಾರೆ. ಅದಕ್ಕೆ ಜ್ವಾಲಾಮುಖಿ ಯೋಗ ಅಂತಲೂ ಹೇಳಿರಿ. ಜ್ವಾಲಾಮುಖಿ ಅಂದ್ರೆ ಜ್ವಾಲಾಮುಖಿಗಳನ್ನು ನೋಡಿರಿ, ಭೂಮಿ ಒಳಗಡೆಯಿಂದ ಕೆಂಡಗಳು ಸಿಡಿದು ಹೊರಗೆ ಬರ್ತದೆ, ಕಲ್ಲುಗಳು ಕೆಂಡದ ರೂಪದಲ್ಲಿ ಸಿಡಿದು ಹೊರಗೆ ಬರ್ತದೆ, ಜ್ವಾಲಾಮುಖಿ ಅಂತ. ಆ ರೀತಿ ಪ್ರಜ್ವಲವಾಗಿರತಕ್ಕಂಥ ಅಗ್ನಿ ಬತ್ತಿ ಉಳಿದಾಗ ಮಾತ್ರ ಅಲ್ಲಿ ಕೆಲಸ ಆಗ್ತದೆ. ಹಾಗೆ ನಮ್ಮ ಹಳೆಯ ಸಂಸ್ಕಾರಗಳು, ಕೆಟ್ಟ ಸಂಸ್ಕಾರಗಳು, ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷ, ದ್ವೇಷ ಇದೆಲ್ಲಗಳು ಇರದೆ ಸುಟ್ಟು ಹಾಕಬೇಕು. ಅದನ್ನಂತಂದ್ರೆ ನಾನು ಸಾಧಾರಣವಾಗಿ ಒಂದು ತಾಸು ಯೋಗ ಮಾಡ್ತೇನೆ ಅಂದ್ರೆ ಏನ್ ಮಾಡಬೇಕು? ಅವಧಿ ಏನಾಗಬೇಕು? ಯೋಗದ ಅವಧಿ ಹೆಚ್ಚಾಗಬೇಕು. ಆ ಅಗ್ನಿಯ ಪ್ರಜ್ವಲಿಸ್ತಕ್ಕಂಥ ಯೋಗದ ಅಗ್ನಿ ಶಕ್ತಿ ಹೆಚ್ಚಾಗಬೇಕು. ಸಾಧಾರಣ ಈಗ ನೋಡ್ರಿ, ಒಂದು ದೀಪ ಇಟ್ಕೊಂಡು ಹಿಂಗೆ ಹೋಗ್ರಿ, ಗಾಳಿಗೆ ಏನಾಗಿರ್ತದೆ? ಆರ್ತದೆ. ಅದೇ ಕೆಲವೊಂದು ಹಳ್ಳಿ ಘಾಟದಲ್ಲಿ ನಾನು ಎಲ್ಲೆಲ್ಲೂ ಹೋಗಿದ್ದೆ, ರಾತ್ರಿ ಹೊತ್ತು ಕತ್ಲೆ ಇರ್ತದೆ, ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಕೈಯಾಗ ಏನು ಇಟ್ಟಿರ್ತಾರೆ, ಏನಂತ ಹಿಲಾಲ್
ಒಂದು ಅರಿವಿ ಸುತ್ತಿರ್ತಾರ, ಅದು ಗಾಳಿ ಬಿಟ್ಟು ಏನಾಗ್ತದೆ ಹೇಳಿ, ಅದು ಇನ್ನೂ ಬರಲ್ಲ ಅಂತ ತಿಳ್ಕೊಂಡು ಅವಾಜ್ ಮಾಡ್ಕೊಂಡು ಇನ್ನೂ ಹೆಚ್ಚಾಗಿ ಉರಿಯುತ್ತದೆ. ಗಾಳಿ ಬಿಟ್ಟು ಹೆಚ್ಚು ಉರಿಯುತ್ತದೆ. ಹಾಗೆ ಎಂತ ಬಿರುಗಾಳಿಗಳು ಬಂದರೂ ಸಹ ಆ ನನ್ನ ಜ್ಯೋತಿ ಅದ ಅಗ್ನಿ ಏನಾಗಬಾರ್ದು, ಆಗಬಾರ್ದು, ಹಾಗೆ ಪ್ರಜ್ವಲಿಸ್ತಿರ್ಬೇಕು. ಅದಕ್ಕೆ ಏನಾಗಬೇಕು, ಪದೇ 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 ಸಮಾನಗಳನ್ನ ಜ್ಞಾಪಿಸಿಕೊಳ್ಬೇಕು. ಏನನ್ಬೇಕು, ನಾನು ಶಕ್ತಿಶಾಲಿ ಆತ್ಮ ಮಾಡಿದ್ದೀನಿ, ನಾನು ಪವಿತ್ರ ಆತ್ಮ ಮಾಡಿದ್ದೀನಿ, ಸರ್ವಶಕ್ತಿವಂತ ಪರಮಾತ್ಮನ ಶ್ರೇಷ್ಠ ಸಂತಾನ ಆಗಿದ್ದೀನಿ. ಅದು ಸ್ವಮಾನಗಳನ್ನು ಅದಕ್ಕೆ ಅವರು ಬರೆಸ್ತಿರ್ತಾರೆ. ಬಾಬಾ ಒಂದೊಂದಾಗ ಸ್ವಮಾನಗಳನ್ನು ಬರೀರಲ್ಲಿ ಎಷ್ಟು ಬರೀತೀನಿ, ಎಷ್ಟು ಇರ್ಬೋದು, ಎಷ್ಟು ಬರೆಯಕ್ಕೆ ಸಾಧ್ಯ ನಿಮ್ಗೆ, ಎಷ್ಟು ಬರೀತೀನಿ? ಒಂದು ನೋಟ್ಬುಕ್ ಬ್ಯಾನ್ ಮಾಡಿದ್ರೆ ಸ್ವಮಾನಗಳನ್ನು ಬರೆಯೋದ್ರೆ ಎಷ್ಟು ಇರಬಹುದು, ಎಷ್ಟು 10 ಅಷ್ಟು ಬಾರ್ದು, ಬೇಕಾದಷ್ಟು ಬರೀಬಹುದು. ಯಾವಾಗ ಬಹಳಷ್ಟು ಬರೆಯಕ್ಕೆ ಬರ್ತದಂದ್ರೆ ಯಾರು ಅದನ್ನ ಅಭ್ಯಾಸ ಮಾಡಿರ್ತಾರೆ ಅಂತ ಬರ್ತದೆ. ಬಹಳ ಒಂದು ವೇಳೆ ಯಾವುದು, ನಾನು ಶಕ್ತಿಶಾಲಿಯಾಗಿದ್ದೀನಿ, ನಾನು ಶಾಂತ ಸ್ವರೂಪ ಆಗಿದ್ದೀನಿ, ಆನಂದ ಸ್ವರೂಪ ಆಗಿದ್ದೀನಿ, ಪ್ರೇಮ ಸ್ವರೂಪ ಆಗಿದ್ದೀನಿ, ಒಂದು 4-5 ಸಾವಿರ ಅನೇಕ ಸಮಾನಗಳನ್ನು ನಾವು ಬರೀತಾ ಹೋದಾಗ ಅದರ ಅನುಭವಗಳು ನಮಗಾಗ್ತದೆ. ನಮ್ಮ ಮನಸ್ಸಿನ ಸ್ಥಿತಿ ಸದಾಕಾಲ ಹೆಂಗಿರ್ತದೆ, ಆತ್ಮಾಭಿಮಾನದಲ್ಲಿರ್ತದೆ. ಆದ್ರೆ ಆತ್ಮಾಭಿಮಾನದಲ್ಲಿ ಯಾರಿರ್ತಾರೋ ಅವರು ಮಾತ್ರ ಅಂದರಿಗೆ ಮನಸ ಸೇವೆ ಮಾಡೋದಕ್ಕೆ ಸಮರ್ಥರಾಗ್ತಾರೆ ಅಂತ. ಆದ್ದರಿಂದ ನಾವು ಈ ಮನಸ ಸೇವೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಮ್ಮ ಮನಸ್ಸಿನ ಸ್ಥಿತಿಯನ್ನು ಗಟ್ಟಿ ಮಾಡಬೇಕು.